ನಾವು ಹೇಗಿರ್ಬೇಕು? ದುಃಖದಲ್ಲಿ, ಬಾಧೆಯಲ್ಲಿ, ವ್ಯಸನದಲ್ಲಿ, ಚಿಂತೆಯಲ್ಲಿ, ಎಂಥ ಸಮಯವೇ ಇರಲಿ, ದೇವರು ಹೇಳೋ ಸುಮ್ ಕೊಡು, ಕೈ ಕಟ್ಕೋ, ನಾವು ಹೇಗಿರ್ಬೇಕು ಅಂದ್ರೆ ದೇವರು ಹೇಳುವ ಮಾತುಗಳಲ್ಲಿ ಒಂದು ಅರ್ಥ ಇದೆ. ಏನಂದ್ರೆ ಟೆನ್ಷನ್ ಎಂದಿರಬಾರ್ದು. ನಾವು ಟೆನ್ಷನ್ ನಾನಾ ರೋಗಗಳಿಗೆ ಕಾರಣ. ಇಲ್ಲಿ ದೇವರು ಹಾಡು ಏನು ಹಾಡಿದೀವಿ ನಾವು, ನನ್ನ ಸಂತೋಷಕ್ಕೆ ಕಾರಣ ಏಸಯ್ಯ ನಮ್ಮ ಒಳಗಿದ್ದಾಗ, ನಮ್ಮ ಜೊತೆಯಲ್ಲಿದ್ದಾಗ, ನಮ್ಮ ಒಳಗಿದ್ದಾಗ, ನಮ್ಮ ಹೃದಯದಲ್ಲಿದ್ದಾಗ ನಿನಗೆ ಯಾಕೆ ಚಿಂತೆ? ಸ್ವಾಮಿ ಹೇಳ್ತಾನೆ, ನಿನ್ನ ಚಿಂತೆ ಯಾವತ್ತು ನಿನ್ನಲ್ಲಿ ಇಟ್ಕೋಬೇಡ, ಅದು ನನಗೊಪ್ಪಿಸುವುದು. ಯಾಕಂದ್ರೆ ನಿನಗಾಗಿ ನಾನು ಚಿಂತೆ ಮಾಡೋನಾಗಿ. ಯಾರು ಚಿಂತೆ ಮಾಡ್ತಾರಂತೆ? ಹಾಗಿದ್ದಾಗ ಮತ್ತೆ ಪರಲೋಕದಿಂದ ಏಸಪ್ಪ ಒಂದು ವೇಳೆ ನಮ್ಮನ್ನ ಈ ಮಾತು ಹೇಳಿದ್ರೆ ನಾವು ನಂಬಕ್ಕಿಲ್ಲ. ಆತ ಭೂಲೋಕಕ್ಕೆ ಬಂದು ಈ ಮಾತು ಹೇಳ್ತಾ ಇದ್ದಾನೆ, ಆದರೂ ಕೂಡ ನಾವು ಅದನ್ನು ಪಾಲಿಸ್ತಾ ಇಲ್ಲ. ಕೆಲವ್ರಿಗೆ ಅರ್ಥ ಆಗ್ತಿಲ್ಲ, ಅದಕ್ಕಾಗಿ ಪಾಲಿಸ್ತಾ ಇಲ್ಲ. ನಾವೆಲ್ಲರೂ ಕೂಡ ನಿಶ್ಚಿಂತೆಯಿಂದ ಇರಬೇಕು. ಹೇಗಿರಬೇಕು? ನಿಶ್ಚಿಂತೆಯಿಂದ ಇರಬೇಕು. ಬರೆದ ಪತ್ರಿಕೆ, ಪೌಲನು ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ. అయితే కాలము పరిపూర్ణమైనప్పుడు దేవుడు తన కుమారుని పంపెను. ఆయన స్త్రీయందు పుట్టి మనము దత్తపుత్రులము కావాలనని ధర్మశాస్త్రమునకు లోబడి ఉన్న వారిని విమోచించుటకై ಧರ್ಮಶಾಸ್ತ್ರమునకు ಲೋಬಡಿನ ವಾಡಾಯನು. ಆಮೆನ್. ಚಿಕ್ಕ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಕಣ್ಣು ಮುಚ್ಚಿದ್ರೆ ಎಲ್ಲರೂ ಕಣ್ಣು ಮುಚ್ಚಬೇಕು. ಪರಿಶುದ್ಧನೇ, ಉನ್ನತನೇ, ಮಹೋನ್ನತನೇ, ಸರ್ವೋನ್ನತನೇ ಏಸಪ್ಪ, ನಿನ್ನ ನಾಮದಲ್ಲಿ ನಾವೆಲ್ಲರೂ ಕೂಡಿ ಬಂದಿದ್ದೀವಿ ಸ್ವಾಮಿ. ನಮ್ಮನ್ನು ಆತ್ಮೀಯ ಅರ್ಥಗಳನ್ನು ತಿಳ್ಕೊಳ್ಳಿಕ್ಕಾಗಿ ಆತ್ಮೀಯ ಹೃದಯವನ್ನು ಕೂಡಪ್ಪ ನಮಗೆ ನೀನೇ ನಮ್ಮೆಲ್ಲರ ಜೊತೆ ಮಾತಾಡು. ನನ್ನ ಜೊತೆ, ನಮ್ಮೆಲ್ಲರ ಜೊತೆ ಮಾತಾಡಿ ಮಹಿಮೆ ಹೊಂದಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀವಿ ನಮ್ಮ ತಂದೆ. ಆಮೆನ್. ಆಮೆನ್. ಇವತ್ತು ನಾವೆಲ್ಲರೂ ಸೇರಿ ಬಂದಿರೋದು ಒಂದು ಒಳ್ಳೆಯ ಕಾರಣಕ್ಕಾಗಿ, ಒಂದು ಒಳ್ಳೆಯ ವಿಷಯಕ್ಕಾಗಿ. ಏನದು ಅನ್ನೋದಾದರೆ ಕ್ರಿಸ್ತು ಜಯಂತಿ. ಯೇಸು ಕ್ರಿಸ್ತನು ಹುಟ್ಟಿದ ದಿನ ಆಚರಣೆ. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು. ಧರ್ಮಶಾಸ್ತ್ರ ದೀನರಾದವರನ್ನು ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ, ವಿಮೋಚಿತರಾಗಿರಬೇಕಂತ ನಾವು ಪುತ್ರನ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿ ಧರ್ಮಶಾಸ್ತ್ರ ದೀನನಾಗಿಯೂ ಬಂದನು. తెలుగు. అయితే కాలము పరిపూర్ణమైనప్పుడు దేవుడు తన కుమారుని పంపెను. ఆయన స్త్రీయందు పుట్టి మనము దత్తపుత్రులము కావాలనని ధర్మశాస్త్రమునకు లోబడి ఉన్న వారిని విమోచించుటకై ధర్మశాస్త్రమునకు లోబడిన వాడాయను. హల్లెలూయా, 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 ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೊಮ್ಮೆ ಬಂದಂತ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನನ್ನ ವಂದನೆಗಳು. ದೇವರಿಗೆ ಸ್ತೋತ್ರವಾಗಲಿ. ವಚನ ಏನು ಹೇಳ್ತದಂದ್ರೆ, ಆಕಾಶ 3 ಆಕಾಶಗಳು.
ಆಕಾಶಗಳು ಎಷ್ಟಿದಾವೆ? 3. ಕೆಳಗಿನ ಆಕಾಶ, ಮಧ್ಯ ಆಕಾಶ, ಮೇಲಣ ಆಕಾಶ. ಕೆಳಗಿನ ಆಕಾಶದಲ್ಲಿ ಗಾಳಿ ಇದೆ, ನಾವು ಉಸಿರಾಡುವ ಗಾಳಿ. ಏನು ಆಮ್ಲಜನಕ ಅಂತೀರಾ, ಆಕ್ಸಿಜನ್ ಅಂತೀರಾ, ಪ್ರಾಣವಾಯು ಅಂತೀರಾ, ಉಸಿರಾಡುವ ಗಾಳಿ ಏನೈತಲ್ಲ, ಒಂದನೇ ಆಕಾಶದಲ್ಲಿವರೆಗೆ ಇರೋದು. ಎರಡನೇ ಆಕಾಶಕ್ಕೆ ಹೋಗುವಾಗ ಅಲ್ಲಿ ಶೂನ್ಯ, ಗಾಳಿ ಇಲ್ಲ. ಏನಾದರೂ ಅಲ್ಲಿ ಬಿದ್ದರೆ ತೇಲಾಡ್ತಿರ್ತದೆ, ಅಲ್ಲಿ ಮನುಷ್ಯನ ವೆಯ್ಟ್ ಕಡಿಮೆ ಆಗಿಬಿಡ್ತದೆ. ಈ ಫಸ್ಟ್ ಆಕಾಶ ಏನಿತ್ತಲ್ಲ, ಭೂಮಿಗೆ ಅಯಸ್ಕಾಂತ ಶಕ್ತಿ ಇರೋದ್ರ ಮೂಲಕ ಏನಾದರೂ ನಾವು ಬಿಸಾಕಿದ್ರೆ, ಈ ಮೊಬೈಲ್ ಹಿಂಗ ಮೇಲೆ ಎಸಿದ್ರೆ ಏನಾಗ್ತದೆ? ಇದು ಯಾಕೆ ಕೆಳಗೆ ಬೀಳ್ತದೆ? ಯಾಕೆ ಕೆಳಗೆ ಬೀಳ್ತದೆ? ಭೂಮಿಗೆ ಗುರುತ್ವಾಕರ್ಷಣೆ ಶಕ್ತಿ ಇದೆ, ಆಕರ್ಷಿಸುವ ಶಕ್ತಿ ಇದೆ. ಅದಕ್ಕಾಗಿ ಕೆಳಗೆ ಮನುಷ್ಯ ಆಗಲಿ ಏನೇ ವಸ್ತು ಆಗಲಿ ಅಲ್ಲಿ ಭೂಮಿಯ ಶಕ್ತಿಯಲ್ಲಿ ಕೆಲಸ ಮಾಡಲ್ಲ. ಮಧ್ಯ ಆಕಾಶದಲ್ಲಿ ಬರೀ ಶೂನ್ಯ, ಅಲ್ಲಿ ಏನೂ ಇಲ್ಲ. ಮೇಲಾಕಾಶವನ್ನು ಏನು ಕರೀತಾರೆ ಅಂದರೆ, ಅದನ್ನ ದೇವಲೋಕ ಅಂತ ಕರೀತಾರೆ, ಸ್ವರ್ಗ ಅಂತ ಕರೀತಾರೆ, ಅಥವಾ ಮೋಕ್ಷ ಅಂತ ಕರೀತಾರೆ, ಅಥವಾ ಪರಲೋಕ ಅಂತ ಕರೀತಾರೆ. ಇಂಗ್ಲಿಷ್ನಲ್ಲಿ ಹೆವೆನ್ ಅಂತ ಕರೀತಾರೆ. ಉರ್ದು ಹಿಂದಿನಲ್ಲಿ ಜನ್ನತ್ ಅಂತ ಕರೀತಾರೆ. ಬೌದ್ಧ ಮತಸ್ಥರು ಏನಂತ ಕರೀತಾರೆ ಅಂದ್ರೆ ಜನ್ ಅಂತ ಕರೀತಾರೆ. ZEN ಜನ್, ಕಾರ್ ಹೆಸರಿಟ್ಟಾರಲ್ಲ ಜನ್ ಅಂತ, ಅದು ಹೆವೆನ್ ಅಂತ. ಅಲ್ಲಿ ಯಾರು ಇರ್ತಾರೆ ಅಂದ್ರೆ ಸೃಷ್ಟಿಕರ್ತನಾದ ದೇವರು ಇರ್ತಾರೆ. ಅಲ್ಲಿ ಯಾರು ಇರ್ತಾರೆ? ಅಲ್ಲಿ ತಿಳ್ಕೊಳ್ಳಿ, ಚೆನ್ನಾಗಿ ತಿಳ್ಕೊಳ್ಳಿ. ಇವತ್ತು ಅಲ್ಲಿ ಮೇಲೆ ಇರೋದು ಯಾರು ಅಂದ್ರೆ ಸೃಷ್ಟಿಕರ್ತನಾದ ದೇವರು. ಆ ದೇವರು ಮಹಿಮೆಯುಳ್ಳ ದೇವರು. ಆತನಿಗೆ ಮಹಿಮಾ ಶಕ್ತಿ ಇರ್ತದೆ. ಮಹಿಮೆ ಅಂದ್ರೆ ಎರಡು ಅರ್ಥಗಳು. ಒಂದು, ಬೆಳಕಿನಿಂದ, ಮಹಾ ಬೆಳಕು. ಈಗ ಲಾರಿ ಬಸ್ಸದು ಹೆಡ್ಲೈಟ್ ಇರ್ತದಲ್ಲ, ಅದು ಮುಂದೆ ಹೋಗಿ ಲೈಟ್ ಆನ್ ಮಾಡಿದ್ರೆ ಆ ಫೋಕಸ್ ನಾವು ನೋಡ್ಲಿಕ್ಕೆ ಸಾಧ್ಯನಾ? ಆ ಲೈಟ್ ಹೆವಿ ಲೈಟ್, ಅಂತ ಒಂದು ಶಕ್ತಿ ಮಹಿಮೆಗಿದೆ. ಎರಡನೇದು ಏನಂದ್ರೆ, ಆತ ನೆನೆಸಿಕೊಂಡಿದ್ದು ಆಗುತ್ತದೆ. ಏನಾಗಬೇಕು ಅಂತ ಹೇಳಿದ್ರೆ ಅಂತ ಅದಾಗ್ತದೆ. ನೀವು ಒಬ್ಬೊಬ್ಬರು 100 ಮಂದಿ ನಿಮ್ಮಂಥವ್ರು ಆಗ್ಬೇಕು ಅಂತ ದೇವ್ರು ನೆನೆಸ್ಕೊಂಡ್ರೆ ಅದಾಗುತ್ತೆ. ಆ ಶಕ್ತಿ ದೇವ್ರಿಗೆ ಮಾತ್ರ ಇರೋದು, ಬೇರೆ ಯಾರಿಗೂ ಇಲ್ಲ. ಅಂತ ದೇವರು ಮನುಷ್ಯರ ಜೊತೆ ಸಂಪರ್ಕ ಇಟ್ಕೊಂಡು, ಸಂಬಂಧ ಇಟ್ಕೊಂಡು ಪರಿಶುದ್ಧವಾಗಿರಬೇಕು ಅಂತೇಳಿ ಅವರು ಯೋಚಿಸಿ ಮೊದಲು ಮಾನವವನ್ನು ಸೃಷ್ಟಿ ಮಾಡಿ, ಅವನಿಗೆ ಅವನ ಶರೀರದಿಂದ ಒಂದು ಎಲುಬನ್ನು ತೆಗೆದು ಸ್ತ್ರೀಗಳನ್ನು ಸೃಷ್ಟಿ ಮಾಡಿ ಅವರಿಬ್ಬರನ್ನು ಜೊತೆಪಡಿಸಿದಾಗ ಸಂತಾನ ಬೆಳೀತು. ಇವತ್ತು ಒಬ್ಬ ಮನುಷ್ಯನಿಂದ ಎಷ್ಟು ಮಂದಿ ಆಗಿದ್ವಿ ನಾವು? ನಮ್ಮ ಭಾರತ ದೇಶದಲ್ಲಿ 140 ಕೋಟಿ ಮಂದಿ ಆಗಿದ್ದೀವಿ. ಪ್ರಪಂಚದಲ್ಲಿ 700 ಕೋಟಿ ಜನಸಂಖ್ಯೆ ಆಗಿದೆ ಇವತ್ತು. ಈ ಜನರು ಏನು ಮಾಡಿದ್ರು ಅಂದರೆ, ದೇವರಿಂದ ಸಂಪರ್ಕ ಕಳ್ಕೊಂಡ್ರು. ಯಾಕೆ ಕಳ್ಕೊಂಡ್ರು ಅಂದರೆ, ಪಾಪ ಮಾಡಬಾರ್ದು, ಪರಿಶುದ್ಧರಾಗಿರಬೇಕು. ಹೇಗಿರಬೇಕು? ಪರಿಶುದ್ಧರಾಗಿ. ಆದರೆ ದೇವರಿಗೆ ವಿರುದ್ಧ ದುಷ್ಟ ಶಕ್ತಿ, ದುರಾತ್ಮನ ಶಕ್ತಿ, ಪೀಡೆ ಶಕ್ತಿ, ಸರ್ಪಶಕ್ತಿ, ಸಾತಾನ ಶಕ್ತಿಯಿಂದ ಪ್ರಚೋದನೆ ಪಟ್ಕೊಂಡು ದೇವರ ಆಜ್ಞೆಯನ್ನು ಮೀರಿ ಏನು ಮಾಡಿದ್ರು? ವಿರುದ್ಧವಾಗುವುದ್ರು, ಅವಿಧೇಯರಾದರು. ಅಲ್ಲಿ ಪಾಪ ಉಂಟಾಗಿ ಆ ಪಾಪದಿಂದ ದೇವರ ಸಂಬಂಧ ಕಳ್ಕೊಂಡ್ರು. ದೇವರು ಹೇಳಿದ್ರು, ಆ ಹಣ್ಣು ತಿನ್ನಬೇಡ್ರಿ, ತಿಂದಾಗ ತಕ್ಷಣವೇ ನೀವು ಸತ್ತು ಹೋಗುವಿರಿ ಅಂತ ಹೇಳಿದ್ರು. ಸತ್ತು ಹೋಗಿದ್ರೆ ಅಂದರೆ ಶರೀರದಿಂದ ಅಲ್ಲ, ಆತ್ಮಿಕವಾಗಿ ಸತ್ತು ಹೋಗ್ತಾರೆ. ದೇವರಿಂದ ಸಂಬಂಧ ಕಳ್ಕೊಂಡ್ಬಿಟ್ರು. ಈಗ ಒಂದು ಗುಡ್ಡ, ಈ ಕಡೆ ಒಂದು ಗುಡ್ಡ ಇದೆ. ಈ ಗುಡ್ಡದಿಂದ ಆ ಗುಡ್ಡಕ್ಕೆ ಹೋಗ್ಬೇಕಂದ್ರೆ ಕೆಳಗಡೆ ಕಣಿವೆ, ಅಡವಿ. ಹೆಂಗೆ ಹೋಗ್ತಾರೆ ಅಂದ್ರೆ ಬ್ರಿಡ್ಜ್ ಕಟ್ಟಬೇಕು. ಈ ಗುಡ್ಡದಿಂದ ಈ ಗುಡ್ಡಕ್ಕೆ ಹೋಗ್ಬೇಕಂದ್ರೆ ಬ್ರಿಡ್ಜ್ ಕಟ್ಟಬೇಕು. ಅದೇ ರೀತಿಯಲ್ಲಿ ಈ ಭೂಲೋಕದಿಂದ ಪರಲೋಕಕ್ಕೆ ನಾವು ಹೋಗ್ಬೇಕು ಅಂದ್ರೆ ಒಂದು ಬ್ರಿಡ್ಜ್ ಬೇಕು. ಆ ಬ್ರಿಡ್ಜೇ ಯೇಸು ಕ್ರಿಸ್ತ. ಅದನ್ನೇ ಬನಿಯನ್ಗಳ ಮೇಲೆ ಒಂದು ಅಕ್ಷರಗಳು ಬರೆದಿರ್ತಾರೆ, ನಿಮ್ಗೆ ಜ್ಞಾಪಕ ಮಾಡ್ಕೊಳ್ರಿ.
GAP ಅಂತ. ಗ್ಯಾಪ್. ಗ್ಯಾಪ್. ಗ್ಯಾಪ್ ಅಂದ್ರೇನು? ಅಂತರ ಕನೆಕ್ಷನ್, ಕನೆಕ್ಟಿವಿಟಿ. ಪರಲೋಕಕ್ಕೆ ಭೂಲೋಕಕ್ಕೆ ಇರುವ ಅಂತರ, ಅದನ್ನ ಜೋಡಿಸೋದು, ತುಂಬೋದು ಯೇಸು ಸ್ವಾಮಿ ಅಂತ ಗ್ಯಾಪ್ ಅಂತ. ಗ್ಯಾಪ್ ಅಂದ್ರೆ ಯೇಸು ಸ್ವಾಮಿನ ಆ ಥರ ಕರೀತಾರೆ. ಅಕ್ಷರ ಅದು ಗೊತ್ತಿಲ್ಲ ನಮಗೆ, ಆದರೆ ಕೆಲವ್ರಿಗೆ ಗೊತ್ತು. ನಾನು ತಿಳ್ಕೊಳ್ಳಿಕ್ಕಾಗಿ ನಾನು ಈ ಮಾತು ಹೇಳ್ತಾ ಇದ್ದೀನಿ. ದೇವರಿಂದ ಸಂಬಂಧ ಕಳ್ಕೊಂಡಾಗ ಈ ಗುಡ್ಡನೇ ಬೇರೆ ಆಯ್ತು, ಆ ಗುಡ್ಡನೇ ಬೇರೆ ಆಯ್ತು. ಈಗ ದೇವ್ರಿಗೆ ಸಂಬಂಧ ಬೇಕು ಅಂದ್ರೆ ಮತ್ತೆ ಯೇಸು ಸ್ವಾಮಿನೇ ಬರಬೇಕಾಯ್ತು ಭೂಲೋಕಕ್ಕೆ. ಹಲ್ಲೆಲೂಯಾ. ಭೂಲೋಕಕ್ಕೆ ಬರಬೇಕು. ಯೇಸು ಒಬ್ಬರೇ ಬರಂಗಿಲ್ಲ. ಎಲ್ಲ ಶಾಸ್ತ್ರಗಳು, ಎಲ್ಲ ಜಾತಿ ಜನ, ಎಲ್ಲ ಪ್ರಪಂಚದಲ್ಲಿರುವಂತ ವೇದಗಳು, ಶಾಸ್ತ್ರಗಳಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ದೇವರು ಲೋಕದಲ್ಲಿ ಪಾಪ ಹೆಚ್ಚಾದಾಗ ದೇವರೇ ಮಾನವ ಅವತಾರ ಎತ್ತುಕೊಂಡು ಭೂಲೋಕಕ್ಕೆ ಬಂದು ಸಂಹಾರ ಮಾಡಿ ಅದನ್ನ ಸರಿ ಮಾಡಿ ಹೋಗ್ತಾರೆ ದೇವರು. ಅದು ಗೊತ್ತು, ಎಲ್ಲರಿಗೂ ಗೊತ್ತು. ಆದರೆ ಸಾವಿರಾರು ವರ್ಷಗಳಿಂದ, ಸಾವಿರ ವರ್ಷಗಳ ಹಿಂದೆ ಬರೆಯಲ್ಪಟ್ಟು ದೇವರು ಮಾನವನಾಗಿ ಭೂಲೋಕಕ್ಕೆ ಬರ್ಲಿಕ್ಕಿದ್ದಾನ ಅಂತೇಳಿ ಕಾಯ್ತಾ ಇದ್ರು. ಆದರೆ ಏಸಪ್ಪ ಬರಬೇಕಾಯ್ತು. ಯಾವಾಗ ಬರಬೇಕಾಯ್ತು ಅಂದರೆ, ಕಾಲ ಸಂಪೂರ್ಣವಾದಾಗ. ದೇವ್ರು ನೋಡಿ ನಮ್ಮನ್ನು ಎಷ್ಟು ಕ್ಷಮಿಸಬೇಕೋ ಅಷ್ಟು ಕ್ಷಮಿಸಿದರು. ನಮ್ಗೆ ವಾರ್ನಿಂಗ್ ಕೊಟ್ಟರು, ಸ್ವರ ಕೇಳಿಸಿದ್ರು. ದೇವ್ರನ್ನ ಯಾರು ನೋಡಿಲ್ಲ, ದೇವ್ರು ಯಾರು ಕಣ್ಣಿಗೆ ಕಾಣಿಸಂಗಿಲ್ಲ. ಒಂದು ಸೂರ್ಯನನ್ನೇ ನೇರವಾಗಿ ನೋಡ್ತೀರ ನೀವು? ನೋಡ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. 1000 ಸೂರ್ಯಗಳ ಬೆಳಕಿನಿಂದ ಪ್ರಕಾಶಿಸಲ್ಪಡುವಂತ ನೀತಿ ಸೂರ್ಯನು. ದೇವರಿಗೆ ಇನ್ನೊಂದು ಹೆಸರು ಏನಂತ ಕರೀತಾರೆ ಅಂದ್ರೆ ನೀತಿ ಸೂರ್ಯ. ಆತನ ನೋಡ್ಲಿಕ್ಕೆ ಸಾಧ್ಯನಾ? ಭೂಲೋಕದಲ್ಲಿ ಮನುಷ್ಯರು ಯಾರಾದ್ರೂ ದೇವ್ರು ನೋಡಿದಾರಮ್ಮ? ದೇವ್ರು ನೋಡಿದಾರ? ದೇವ್ರನ್ನ ಯಾರು ನೋಡಿಲ್ಲ. ದೇವ್ರು ಹೇಗಿದ್ದಾನೆ ಯಾರಿಗೂ ಗೊತ್ತಿಲ್ಲ. ಮಹಾಶಕ್ತಿ ಅದು. ಆದ್ರೆ ದೇವರ ಸ್ವರವನ್ನು ಕೇಳಿದ್ದಾರೆ ಜನ. ದೇವ್ರು ಮಾತಾಡ್ತಾನೆ. ದೇವರನ್ನ ನಾವು ಕಂಡುಕೊಳ್ಳೋದು ಹೇಗಂದ್ರೆ ಆತನ ಸ್ವರದಿಂದ, ಆತನ ಮಾತುಗಳಿಂದ. ದೇವರು ಮಾತಾಡ್ತಾನೆ ಅಂದ್ರೆ ಎಲ್ಲೋ ಇದ್ದು ಮಾತಾಡ್ತಾನೆ ಅಂದ್ರೆ ಒಂದು ಅರ್ಥ ಆಗ್ಲಿಕ್ಕಾಗಿ ನೀವೇನು ಹೇಳ್ತಾನೆ ಅಂದ್ರೆ, ಈಗ ಟ್ರಾನ್ಸಿಸ್ಟರು ರೇಡಿಯೋ ಇದೆಲ್ಲ, ರೇಡಿಯೋ ಸ್ಟೇಷನ್ ಯಾವುದೋ ಒಂದು ಊರಲ್ಲಿ ಇರ್ತದೆ, ಬೊಂಬೈಲಿ ಇರ್ತದೆ, ಕೊಚ್ಚಿನಲ್ಲಿ ಇರ್ತದೆ. ಅಲ್ಲಿ ಮಾತಾಡಿದ್ರೆ, ಹಾಡುಗಳು ಹಾಕಿದ್ರೆ ಇಲ್ಲಿ ನಾವು ಕೇಳಿಸ್ಕೊತೀವ. ಅದೇ ರೀತಿಯಲ್ಲಿ ಟಿವಿ, ಅದನ್ನ ಹೆಸರು, ಟಿವಿ ಹೆಸರು ಏನು? ದೂರದರ್ಶನ. ಎಲ್ಲೋ ಇದ್ದಿದ್ದನ್ನು ಇಲ್ಲಿ ನೋಡೋದು, ಅದು ದೂರದರ್ಶನ. ಇಲ್ಲಿ ದರ್ಶನ ನಮಗೆ ಅಲ್ಲಿ ಮಾತುಗಳು ಇಲ್ಲಿ ಕೇಳಿಸ್ತವ. ಸರಿ, ಎಷ್ಟೋ ಲಕ್ಷಗಳ ದೂರದಲ್ಲಿ ಹೋಗುವಂತ ರಾಕೆಟ್ನಲ್ಲಿ ಮಾತಾಡೋದು ಭೂಲೋಕಕ್ಕೆ ಸ್ವರ ಬರ್ತದೆ ಇಲ್ಲ, ಮಾತು ಕೇಳಿಸ್ತದೆ ಇಲ್ಲ. ಇಲ್ಲಿಂದ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ರಾಕೆಟ್ ಹಿಂಗ ಮಾಡ್ರಿ, ಹಂಗ ಮಾಡ್ರಿ, ಹಂಗ ನಡೆಸಿರಿ, ಹಿಂಗ ನಡೆಸಿರಿ. ಅದೇ ರೀತಿಯಲ್ಲಿ ದೇವರು ಮಾತಾಡುವ ಮಾತುಗಳನ್ನು ಏನಂತ ಹೇಳಿದ್ರು? ಆಕಾಶವಾಣಿ. ಆಕಾಶವಾಣಿ. ಆಕಾಶದ ಮೂಲಕ ದೇವರು ಮಾತಾಡಿದಾಗ ಅದೆಲ್ಲರೂ ಕೇಳಿಸಲ್ಲ. ದೇವರು ಯಾರನ್ನ ಇಷ್ಟಪಡ್ತಾನೋ, ಯಾರು ದೇವರ ಭಯ ಭಕ್ತಿಯಲ್ಲಿ ಇರ್ತಾರೋ, ಯಾರು ಪರಿಶುದ್ಧವಾಗಿರ್ತಾರೋ, ಯಾರು ದೇವರಿಗಾಗಿ, ಆತನ ಮಾತುಗಳಿಗಾಗಿ ಕಾಯ್ತಾ ಇರ್ತಾರಲ್ಲ, ಅಂಥವ್ರ ಜೊತೆ ಮಾತಾಡ್ತಾರೆ. ಯಾರಾದರೂ ದೇವ್ರ ಹತ್ರ ದೇವ್ರು ಮಾತಾಡಿದ ಅಂತ ಹೇಳಿದ್ರೆ ನಾನು ನಂಬ್ತಿರ್ಲಿಲ್ಲ, ನಾನು ಅಷ್ಟಲ್ಲಿ ನಂಬ್ತಿರ್ಲಿಲ್ಲ. ಏಯ್ ನಡಿ, ಏನು ಹೇಳ್ತೀನಿ, ದೇವರಲ್ಲಿ ಮಾತಾಡ್ತಾನೆ ಅಂತ ಅನ್ನೋನು ನಾನು. ಆದರೆ ನನ್ನ ಜೊತೆ ಒಂದು 5 ಸಾರಿ ದೇವರು ಮಾತಾಡಿ. ಹಲ್ಲೆಲೂಯಾ. ನನಗೆ ಆಶ್ಚರ್ಯ. ದೇವ್ರು ಮುಂಚೆನೆ ಹೇಳ್ತಾನೆ, ಈ ಥರ ಮಾಡು, ಈ ಥರ ಮಾಡು. ಆತ್ಮದಲ್ಲಿ ದೇವರು ವಾಕ್ಯದಲ್ಲಿ ಹೇಳ್ತಾನಂದ್ರೆ, ಆತ್ಮ ಶುದ್ಧಿ ಇರೋವನು ದೇವರನ್ನು ನೋಡುತ್ತಾನೆ. ನಮ್ಮ ಆತ್ಮ ಹೇಗಿರ್ಬೇಕು? ಶುದ್ಧವಾಗಿರ್ಬೇಕು, ಪರಿಶುದ್ಧವಾಗಿರ್ಬೇಕು. ಅವರಿಗೆ ದೇವರು ಕಾಣಿಸ್ಕೊಡ್ತಾನಂತೆ, ಆತನ ಸ್ವರ ಕೇಳಿಸ್ಕೊಡ್ತಾನಂತೆ. ಹಾಗಾಗಿ ಮುದ್ದಾಂ ದೇವರೇ ಬರ್ಬೇಕಾಯ್ತು. ಈ ಜನರು, ನೀವು ತಪ್ಪು ಮಾಡ್ತಾ ಇದ್ದೀರಿ, ಅಪರಾಧಗಳು ಮಾಡ್ತಾ ಇದ್ದೀರಿ, ಪಾಪ ಮಾಡ್ತಾ ಇದ್ದೀರಿ, ದೇವ್ರಿಗೆ ಇಷ್ಟ ಆಗಲ್ಲ. ದೇವರು ಮನುಷ್ಯರ ಜೊತೆ ಮಾತಾಡಿ, ದೈವ ಜನರ ಜೊತೆ ಮಾತಾಡಿ, ಅವ್ರಿಗೆ ಹೋಗಿ ಹೇಳಿ, ಅವ್ರು ತಪ್ಪು ಮಾಡ್ತಾ ಇದ್ದಾರೆ, ಪಾಪ ಮಾಡ್ತಾ ಇದ್ದಾರೆ, ಅವರಿಗೆ ಹೇಳಿ ಮಾಡಬಾರ್ದು, ಪರಿಶುದ್ಧವಾಗಿರ್ಬೇಕಂದ್ರೆ ಮನುಷ್ಯರು ಅವ್ರು ಬಂದು ಹೇಳಿದಾಗ, ದೈವ ಜನರು ಬಂದು ಹೇಳಿದಾಗ ನಂಬಲಿಲ್ಲ ಮನುಷ್ಯರು.
ಯಾವನ್ ದೇವ್ರು, ಎಲ್ಲಿದ್ದಾನೆ ದೇವ್ರು, ಯಾವಾಗ ಮಾತಾಡಿದ ದೇವ್ರು, ಎಲ್ಲ ಪ್ರಶ್ನೆಗಳೇ. ಕೆಲವರು ಹೇಳಿದಾಗ ಅವರು ಹೊಡೆದಿದ್ದಾರೆ, ಬೈದಿದ್ದಾರೆ, ಸಾಯಿಸಿದ್ದಾರೆ ಕೂಡ. ಅಂತಹ ಪರಿಸ್ಥಿತಿಯಲ್ಲಿ ಇದ್ದಾಗ, ದೇವರಿಗೆ ಬೆಲೆ ಇಲ್ಲದಾಗ, ದೇವ್ರ ಮಾತಿಗೆ ಬೆಲೆ ಇಲ್ಲದಾಗ, ಪಾಪ ಹೆಚ್ಚಾದಾಗ, ಕಾಲವು ಪರಿಪೂರ್ಣವಾದಾಗ ಅಂತ ದೇವರ ವಾಕ್ಯ ಹೇಳಿದ್ವಲ್ಲ, ಒಂದು ಸಮಯ ದೇವರು ಕಾಯ್ತಾ ಇದ್ದರು. ಇನ್ನು ಲಾಭ ಇಲ್ಲ, ನಾನು ಎಷ್ಟು ಮಾತಾಡಿದ್ರೆ ಎಷ್ಟು ಹೇಳಿದ್ರು ಕೂಡ ಜನರು ಕೇಳ್ತಾ ಇಲ್ಲ ಈ ಭೂಲೋಕದಲ್ಲಿ. ಅದಕ್ಕೆ ನನ್ನ ಮಗನನ್ನೇ ನಾನು ಕಳಿಸ್ಕೊಡ್ವೇನು. ಯಾರನ್ನು ಕಳಿಸ್ಕೊಡ್ಬೇಕಾಯ್ತು ಈಗ? ಮಗನನ್ನೇ ಕಳಿಸ್ಕೊಡ್ಬೇಕು. ಯೋಹಾನ 3ನೇ ಅಧ್ಯಾಯ 16ನೇ ವಚನ. ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟನು, ಒಬ್ಬನೇ ಅದ್ವಿತೀಯ ಕುಮಾರನನ್ನು ಕೊಟ್ಟನು, ಯಾಕೆಂದರೆ ಯಾರೊಬ್ಬರು ನಾಶವಾಗದೆ ಪ್ರತಿಯೊಬ್ಬರು ನಿತ್ಯ ಜೀವ ಹೊಂದಿಕೊಳ್ಳಬೇಕು ಎಂದು ಕೊಟ್ಟನು. దేవుడు లోకమును ఎంతో ప్రేమించెను, దేవుడు లోకమును ఎంతో ప్రేమించెను కాగా ఆయన తన అద్వితీయ కుమారునిగా పుట్టిన వాని యందు విశ్వాసముంచు ప్రతి వాడును నశింపక నిత్య జీవము పొందినట్లు ఆయనను అనుగ్రహించెను. ಕನ್ನಡ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ನಿತ್ಯ ಜೀವ ಕೊಡ್ಲಿಕ್ಕಾಗಿ ಆತನೇನ್ ಕೊಟ್ಟಂತೆ? ತನ್ನ ಮಗನೇನ್ನ ಈ ಲೋಕಕ್ಕೆ ಕೊಟ್ಟ. ಲೋಕ ಅಂದ್ರೆ ಏನು? ಗುಡ್ಡಗಳ, ಗಿಡಗಳ, ಏನು ಕಲ್ಲುಗಳ ಇಲ್ಲ. ಲೋಕ ಅಂದ್ರೆ ಲೋಕದಲ್ಲಿರುವವರು ಮನುಷ್ಯರು. ಗುರುಜಾಡ ಅಪ್ಪಾರಾವ್ ಅಂತ ಒಬ್ಬ ಕವಿ ಬರಿತಾನೆ ತೆಲುಗಿನಲ್ಲಿ, ಲೋಕಮಂಟೆ ಮಟ್ಟಿ ಕಾದೋಯ್ ದೇಶಮಂಟೆ ಮನುಷ್ಯರು. ಲೋಕದಲ್ಲಿ ಮಣ್ಣೈತೆ, ಸುಡುಗಾಡ ಐತೆ, ಎಲ್ಲ ಐತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಲೋಕ ಅಂದ್ರೆ ಮನುಷ್ಯರು, ಮಣ್ಣಲ್ಲ ಮನುಷ್ಯರು. ಲೋಕದಲ್ಲಿ ಯಾರಿದ್ದಾರೆ? ಮನುಷ್ಯರನ್ನ ದೇವರು ಪ್ರೀತಿ ಮಾಡಿದಂತೆ. ಪ್ರೀತಿ ಮಾಡಿ ಇವರು ದೇವರ ಸಂಬಂಧ ಕಳ್ಕೊಂಡಿದ್ರಲ್ಲ, ಇವರು ಏನಾಯ್ತಂದ್ರೆ ಪ್ರತಿಯೊಬ್ಬ ಮನುಷ್ಯನ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಸುಖಕ್ಕೋಸ್ಕರ ಮಾಡಬಾರ್ದುಗಳೆಲ್ಲ ಮಾಡಿ, ಮಾತಾಡಬಾರ್ದುಗಳೆಲ್ಲ ಮಾತಾಡಿ, ದೇವರ ಮಹಿಮೆಯನ್ನು ಕಂಡುಕೊಳ್ಳಾರದೆ ಅವರು ಸತ್ತು ಹೋದಾಗ ನರಕಕ್ಕೆ ಹೋಗ್ತಾ ಇದಾರಂತೆ. ನಮ್ಮನ್ನು ಹುಟ್ಟಿಸಿದ ದೇವರು ಆತಗೆ ಇಷ್ಟ ಆಗಿಲ್ಲ, ಆತಗೆ ಕಷ್ಟ ಆಯ್ತು. ಏನು? ಮನುಷ್ಯರು ಸತ್ತು ಹೋದ ಮೇಲೆ ಎಲ್ಲರೂ ದೇವರ ಹತ್ರ ಹೋಗ್ಬೇಕು, ಪರಲೋಕಕ್ಕೆ ಹೋಗ್ಬೇಕು, ದೇವಲೋಕಕ್ಕೆ ಹೋಗ್ಬೇಕು, ಸ್ವರ್ಗಕ್ಕೆ ಹೋಗ್ಬೇಕು, ಮೋಕ್ಷಕ್ಕೆ ಹೋಗ್ಬೇಕು ಅಂತ ದೇವರು ಇಷ್ಟಪಡ್ತಾ ಇದ್ದಾರೆ. ಆದರೆ ದೇವರ ಹತ್ರ ಹೋಗ್ಬೇಕು ಅಂದ್ರೆ ನಾವು ಹೇಗಿರ್ಬೇಕಂದ್ರೆ ಪರಿಶುದ್ಧವಾಗಿರಬೇಕು. ಹಲ್ಲೆಲೂಯಾ. ಹೇಗಿರ್ಬೇಕು? ಪರಿಶುದ್ಧವಾಗಿದ್ದು ಸತ್ತು ಹೋದ ಮೇಲೆ ನಾವು ಎಲ್ಲಿ ಹೋಗ್ತೀವಿ ಅಂದ್ರೆ ಆವಾಗ ದೇವರ ಹತ್ರ ಹೋಗ್ತೀವಿ ನಾವು. ಮನುಷ್ಯ 3 ಭಾಗಗಳಿಂದ ಮಿಲನ ಆದವನು. ಹೇಳಿದ್ನಲ್ಲ, ಪ್ರಾಣ, ಆತ್ಮ, ಶರೀರ. ಶರೀರ ಇದು ಮಣ್ಣಿಂದ ಮಾಡಲ್ಪಟ್ಟಿದ್ದು. ಸತ್ತು ಹೋದಾಗ ಈ ಶರೀರ ಭೂಮಿಗೆ ಹೋಗ್ಬಿಡ್ತದೆ, ರಕ್ತ ಎಪ್ಪುಗಟ್ಟಿಬಿಡ್ತದೆ. ಆದ್ರೆ ಉಳಿದಿದ್ದ್ಯಾವುದು? ಹೇಳ್ಬೇಕು, ಉಳಿದಿದ್ದ್ಯಾವುದು? ಆತ್ಮ. ಆತ್ಮ ಮಾತ್ರ ಪರಲೋಕಕ್ಕೆ ಹೋಗ್ತದೆ. ಪರಲೋಕ ಹೋಗ್ತದ? ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ ಅಂದ್ರೆ ಸಾಯೋದಕ್ಕೆ ಮುಂಚೆ ನಿಜವಾದ ದೇವರು, ಸತ್ಯವಾದ ದೇವರು, ಜೀವಳ ದೇವರು ಯಾರು ಅಂತ ಕಂಡುಕೊಂಡು ಪರಿಶುದ್ಧವಾಗಿ ಜೀವಿಸಿ ಪರಿಶುದ್ಧವಾಗಿ ಸತ್ತು ಹೋದರೆ ಮಾತ್ರ ಆತ್ಮ ದೇವರ ಹತ್ರ ಹೋಗ್ತದೆ. ಹಲ್ಲೆಲೂಯಾ. ಎಲ್ಲ ಪ್ರಪಂಚದಲ್ಲಿ ಎಲ್ಲ ಕಡೆನೂ ಎಲ್ಲ ಶಾಸ್ತ್ರಗಳಲ್ಲಿ ವೇದಗಳಲ್ಲಿ ಬರೆಯಲ್ಪಟ್ಟಿದೆ ಆತ್ಮ ಇದೆ ಅಂತ ಹೇಳಿ. ಆ ಆತ್ಮ ಸತ್ತು ಹೋದ್ಮೇಲೆ, ಸಾವು ಅಂದ್ರೆ ಮರಣ ಅಂದ್ರೆ ಈ ದೇಹದಿಂದ ಆತ್ಮ ಹೊರಗೆ ಹೋಗುವುದು. ಹೊರಗೆ ಎಲ್ಲಿ ಹೋಗ್ತದೆ?
ಅದು ಗೊತ್ತಿಲ್ಲ ಮನುಷ್ಯನಿಗೆ. ಆದರೆ ದೇವರ ಜ್ಞಾನದಿಂದ ತುಂಬಿಸಿದ ಮನುಷ್ಯರಿಂದ ಅದು ತಿಳಿಯಲ್ಪಟ್ಟು ದೇವರು ಹೇಳಿದ ಮೇಲೆ ಅದು ತಿಳ್ಕೊಂಡು ಜನರು ಒಂದು ಕನ್ಫ್ಯೂಷನ್ ಬಂದಿದ್ದಾರೆ. ಏನಂತ? ಆತ್ಮ ಇದೆ, ಆತ್ಮ ದೇವರ ಹತ್ರ ಹೋಗ್ತದೆ. ಹಾಗಾಗಿ ಈಗ ಎಲ್ಲರೂ ನಾಶ ಆಗ್ತಿರುವಾಗ ಯೇಸು ಸ್ವಾಮಿ ಯಾಕೆ ಭೂಲೋಕಕ್ಕೆ ಬಂದನು ಅಂದರೆ ಪಾಪಿಗಳನ್ನು ಹುಡುಕಿ ರಕ್ಷಿಸಲಿಕ್ಕಾಗಿ ಬಂದನು. ಹೇಳ್ಬೇಕು, ಹುಡುಕಿ ರಕ್ಷಿಸಲಿಕ್ಕಾಗಿ ಬಂದನು. ಆತ್ಮ ರಕ್ಷಣೆಗಾಗಿ ಬಂದನು ಏಸಪ್ಪ. ಶರೀರಕ್ಕಾಗಿ ಬಂದಿಲ್ಲ. ಯಾವ ಮತ, ಕುಲ, ಗೋತ್ರ, ಜಾತಿಗಾಗಿ ಬಂದಿಲ್ಲ ಯೇಸು ಸ್ವಾಮಿ. ಮನುಷ್ಯರ ಆತ್ಮಗಳನ್ನು ಹುಡುಕಿ ರಕ್ಷಿಸಿ ನಿತ್ಯ ಜೀವ ಕೊಡ್ಲಿಕ್ಕಾಗಿ ಬಂದನು. ಹಾಗಾಗಿ ಈ ದಿನ ಯಾತಕ್ಕೆ ನಾವು ಆಚರಿಸ್ಕೊಳ್ತಾ ಇದೀವಿ ಅಂದ್ರೆ ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಹುಟ್ಟಿ ಬಂದನು. ಯೇಸು ಕ್ರಿಸ್ತನು ಯಾಕೆ ಬಂದನು? ಯಾವ ಒಂದು ಕುಲಕ್ಕೆ, ಮತಕ್ಕೆ, ಜಾತಿಗಾಗಿ ಬಂದಿಲ್ಲ. ಮನುಷ್ಯರ ಆತ್ಮವನ್ನು ರಕ್ಷಿಸಲಿಕ್ಕಾಗಿ ಬಂದನು ಯೇಸು. ಇದನ್ನು ತಿಳ್ಕೊಳ್ಬೇಕು. ಹುಟ್ಟಿದ ದಿನ ಇದು ಅಂದ್ರೆ ಯಾವ ದಿನ ಹುಟ್ಟಿದನೋ ಅನ್ನೋದಕ್ಕಿಂತ ಮುಖ್ಯ ಯೇಸು ಸ್ವಾಮಿ ಭೂಲೋಕದಲ್ಲಿ ಹುಟ್ಟಿ ಬಂದನು. ಅಂದ್ರೆ ಈ ದಿನ ಆ ದಿನ ಅಂತ ಆಚರಣೆ ಮಾಡೋದಲ್ಲ. ಯೇಸು ಸ್ವಾಮಿ ಪ್ರತಿದಿನ ಹುಟ್ಟಿದಾನಂತೆ ನಾವು ತಿಳ್ಕೊಳ್ಬೇಕು. ಯಾಕೆ ತಿಳ್ಕೊಳ್ಬೇಕಂದ್ರೆ ಯೇಸು ಸ್ವಾಮಿ ಬಂದಿದ್ದ ದಿನ ಮಾತ್ರ ನಾವು ಪವಿತ್ರವಾಗಿದ್ದು ಭಕ್ತಿಯಿಂದಿದ್ದು ಮಾರನೇ ದಿನ ಮತ್ತೆ ಹಳೆ ಪದ್ಧತಿಗಳಿಗೆ, ಹಳೆ ಪಾಪಕ್ಕೆ ಹೋಗಬಾರದು. ಜೀವಿತ ಕಾಲವೆಲ್ಲವೂ ಕೂಡ ನಾವು ಹೇಗಿರಬೇಕು? ಪರಿಶುದ್ಧವಾಗಿರಬೇಕು. ಹಲ್ಲೆಲೂಯಾ. ಹೇಗಿರ್ಬೇಕು? ಪರಿಶುದ್ಧರಾಗಿರಬೇಕು. ದೇವರು ಹೇಳ್ತಾನೆ, ನಾನು ಪರಿಶುದ್ಧನೋ ನೀವು ಸಹ ಪರಿಶುದ್ಧರಾಗಿರಬೇಕು ಅಂತ ದೇವರು ಹೇಳ್ತಾರೆ. ಪರಿಶುದ್ಧವಾಗಿರ್ಬೇಕು ನಾವೆಲ್ಲರೂ. ಹೇಗಿರ್ಬೇಕು? ಪರಿಶುದ್ಧರಾಗಿರ್ಬೇಕು. ದೇವರ ಸ್ತೋತ್ರವಾಗಲಿ. ಹಾಗಾಗಿ ಯೇಸು ಕ್ರಿಸ್ತನು ಬಗ್ಗೆ ನಾವು ಮಾತಾಡ್ಬೇಕಂದ್ರೆ, ಈಗ ಆಕಾಶ ಇದೆ, ಆಕಾಶದ ಕೆಳಗೆ ಭೂಮಿ ಇದೆ. ಭೂಮಿ ಮೇಲೆ ಪಾಪ್ಯುಲೇಷನ್ ಎಷ್ಟಿದೆ? 700 ಕೋಟಿ ಸುಮಾರು ಐತೆ. ನಮ್ಮ ದೇಶದಲ್ಲಿ ಎಷ್ಟೈತೆ ಪಾಪ್ಯುಲೇಷನ್? 140 ಕೋಟಿ ಇದ್ದಾರೆ ಜನಸಂಖ್ಯೆ. ಹಬ್ಬಗಳನ್ನು ಮಾಡ್ಕೊತಾರೆ. ಒಂದು ಮನೆಗೆ ಒಂದು ಹಬ್ಬ ಇದೆ, ಒಂದು ಬೀದಿಗೆ ಒಂದು ಹಬ್ಬ ಇದೆ, ಒಂದೊಂದು ಊರಲ್ಲಿ ಒಂದು ಹಬ್ಬ. ಆ ಊರ ಹಬ್ಬ ಮಾಡಿದ ಮೇಲೆ ಇನ್ನೊಂದು ಊರಲ್ಲಿ ಮಾಡಲ್ಲ, ಆ ಊರಿನವರೇ ಹಬ್ಬ ಮಾಡ್ಕೊಳ್ಳೋದು. ಅಥವಾ ಒಂದು ದೇಶದಲ್ಲಿ ಒಂದು ಹಬ್ಬ ಮಾಡಿದರೆ ಬೇರೆ ದೇಶದಲ್ಲಿ ಹಬ್ಬ ಮಾಡೋದಿಲ್ಲ. ಮಾಡ್ತಾರ? ಸಂಜನ ಈ ದೇಶದಲ್ಲಿ ಯಾವುದೊಂದು ಹಬ್ಬ ಮಾಡ್ತೀವಿ ನಾವು, ದಸರಾ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಬೇರೆ ದೇಶದವ್ರು ಮಾಡ್ತಾರ? ಇಲ್ಲ, ಮಾಡೋದಿಲ್ಲ. ಆದರೆ ಪ್ರಪಂಚಾದ್ಯಂತ ಕೂಡ ಅದು ಒಂದೇ ದಿನ 25ನೇ ತಾರೀಕು ಡಿಸೆಂಬರ್ ಈ ಹಬ್ಬ ಮಾಡ್ತಾರಲ್ಲ. ಪ್ರತಿ ವರ್ಷ ಈ ಹಬ್ಬ ಪ್ರತಿ ದೇಶದಲ್ಲಿ ಮಾಡ್ತಾರೆ. ಈ ಹಬ್ಬ ಮಾಡದ ದೇಶ ಯಾವುದೂ ಇಲ್ಲ, ಎಲ್ಲ ದೇಶದಲ್ಲಿ. ಯಾವ ರೀತಿ ಸೂರ್ಯ ಒಳ್ಳೆಯವ್ರ ಮೇಲೇನೂ ಬೆಳಕು ಕೊಡ್ತಾನೆ, ಕೆಟ್ಟವ್ರ ಮೇಲೇನೂ ಬೆಳಕು ಕೊಡ್ತಾನೆ. ಇನ್ನೊಂದು ಸೂರ್ಯ ಐತೆ? ಇಂಡಿಯಾಗೊಂದು ಸೂರ್ಯ, ಜಪಾನ್ಗೊಂದು ಸೂರ್ಯ, ಅಮೆರಿಕಾಗೊಂದು ಸೂರ್ಯ ಐತೆ? ಇಲ್ಲ, ಒಂದೇ ಸೂರ್ಯ ಇಡೀ ಪ್ರಪಂಚಕ್ಕೆ ಇರುವ ಹಾಗೆ ದೇವರು ಕೂಡ ಇಡೀ ಪ್ರಪಂಚಕ್ಕೆ ಒಬ್ಬರೇ ದೇವರು. ಹಲ್ಲೆಲೂಯಾ. ಆ ದೇವ್ರಿಗೆ ಹೆಸರಿಲ್ಲ, ಹೆಸರು ಕೊಡಬೇಡ್ರಿ. ಹೆಸರು ಕೊಟ್ರೆ ನಾವೆಲ್ಲ ಶತ್ರುಗಳಾಗ್ಬಿಡ್ತೀವಿ. ಮನೆಯಲ್ಲಿ ಮರಾಠಿ ಬ್ರಾಹ್ಮಣರು ಇದ್ರು, ಕೆಳಗೆ ಕುಂತು ಮಾತಾಡ್ತಾ ಇದ್ರು ನಾವು ಅವರು. ಮನುಷ್ಯರೆಲ್ಲರೂ ಶತ್ರುಗಳಾಗ್ಬಿಟ್ಟಿದ್ದಾರೆ. ನಾನು ಹೇಳ್ದ ಒಂದು ಮಾತಾಡ್ತೇನೆ ಬ್ರಾಹ್ಮಣ, ಸರ್ ನಾವೆಲ್ಲರೂ ಶತ್ರುಗಳು ಇಲ್ದಾಗ ಇರಬೇಕು, ಎಲ್ಲರೂ ನಾವು ಫ್ರೆಂಡ್ಸ್ ಆಗಿರ್ಬೇಕಂದ್ರೆ ಏನು ಮಾಡ್ಬೇಕು ಏನು ಗೊತ್ತಾಗಲ್ದ ಅಂತಾನೆ. ನಾನು ಹೇಳಿದೆ, ಯಾವ ದೇವ್ರು ಬೇಡ ಸರ್, ನಮಗೆ ದೇವ್ರಿಗೆ ಹೆಸರು ಕೊಡೋದೇ ಬೇಡ ಸರ್.
ಹಾಗಾದ್ರೆ ನಾವೆಲ್ಲ ಫ್ರೆಂಡ್ಸ್ ಆಗಿರ್ತೀವಿ. ಕರೆಕ್ಟ್ ಹೇಳಿದ್ರಿ ಸರ್ ನೀವು. ಈ ಹೆಸರು ತಗೊಂಡ್ರೆ ಅವ್ರಿಗೆ ಸಿಟ್ಟು, ಅವ್ರ ಹೆಸರು ತಗೊಂಡ್ರೆ ಇವ್ರಿಗೆ ಸಿಟ್ಟು. ದೇವ್ರ ಹೆಸರಲ್ಲಿ ಎಲ್ಲರೂ ಶತ್ರುಗಳಾಗ್ಬಿಡ್ತಾ ಇದ್ದಾರೆ. ಅದಕ್ಕೆ ನಾವೇನ್ ಹೆಸರು ಇಡೋಣ ನಮ್ಮ ದೇವರಿಗೆ? ಸೃಷ್ಟಿಕರ್ತನಾದ ದೇವರು. ದೇವ್ರ ಹೆಸರು ಏನು ಹೇಳೋಣ ನಾವು? ಸೃಷ್ಟಿಕರ್ತನಾದ ದೇವರು. ನಮ್ಗೆ ಗೊತ್ತಿಲ್ಲ ದೇವರು. ಆದ್ರೆ ಮನುಷ್ಯರು ಏನ್ ಮಾಡಿದ್ರು ಈ ಲೋಕದಲ್ಲಿ? ದೇವ್ರಿಗೆ ಯಾಹ್ವೆ ಅಂತ ಕರೆದ್ರು. ಏನಂತ ಕರೆದ್ರು? ಯಾಹ್ವೆ. ಹಳೇ ಕಾಲದಿಂದ ಯಾಹ್ವೆ, ಯೆಹೋವಾ, ಹಳೆ ಒಡಂಬಡಿಕೆ ಯಾಹ್ವೆ ಅಂತ ಕರೆದ್ರು. ಅದನ್ನ ಹೆಸರು ಯೆಹೋವಾ. ಯೇಸು ಕ್ರಿಸ್ತನು ಬಂದಾದ್ಮೇಲೆ ಆತನ ಜೀವದಿಂದ ಹಿಡಿದು ಆತನು ಪರಿಚಿತನಾಗಿ ಜನರ ಮಧ್ಯೆ ಬೆರೆತು ಜೀವಿಸಿ ಆತನ ಪವಾಡಗಳು, ಸತ್ಯಾಂಶಗಳು, ಅದ್ಭುತ ಕಾರ್ಯಗಳು, ಆಶ್ಚರ್ಯ ಕಾರ್ಯಗಳು, ಸ್ವಸ್ಥತ ಕಾರ್ಯಗಳನ್ನು ಮಾಡಿ ರುಜು ಮಾಡಿ ಆತ ಜನರ ಮಧ್ಯದಲ್ಲಿ ಸಾವಿರಾರು ಮಂದಿ ನೋಡುತ್ತಿರುವಾಗ ಪ್ರಾಣಾತ್ಮ ಶರೀರಗಳಿಂದ ಆತನು ಹಾಗೇ ಆಕಾಶದಲ್ಲಿ ಹೋಗ್ಬಿಟ್ಟ. ಯಾವ ಮನುಷ್ಯ ಹೋಗಿಲ್ಲ. ಪ್ರಾಣ ಆತ್ಮ ಮನುಷ್ಯನಾಗಿ ಹಾಗೆ ಹೋಗಿಲ್ಲ. ಆದ್ರೆ ಯೇಸು ಸ್ವಾಮಿ ಹಾಗೆ ಹೋದ್ರು. ಈಗ ಆತನ ಜನ್ಮ ಕುರಿತು ನಾವು ಮಾತಾಡೋಣ. ಜನ್ಮ ತಾಳಿದನು ಯೇಸು ಸ್ವಾಮಿ. ಹೆಣ್ಣು ಗಂಡು ಎರಡು ಶರೀರಗಳು ಒಟ್ಟಾಗಿ ಆ ಶರೀರದಿಂದ ಮಗು ಹುಟ್ಟುವ ರೀತಿಯಲ್ಲಿ ಹುಟ್ಟಿಲ್ಲ ಯೇಸು ಸ್ವಾಮಿ. ಆತನ ಜನ್ಮ ಅದ್ಭುತ, ಆತನ ಜೀವಿತ ಅದ್ಭುತ, ಆತನ ಮರಣ ಅದ್ಭುತ. ಅದ್ಭುತ ಸ್ವರೂಪನು ಆತನು. ಹೇಗೆಂದ್ರೆ ಆಕಾಶದಿಂದ ತಂದೆಯಾದ ದೇವರು, ಆ ಸೃಷ್ಟಿಕರ್ತನಾದ ದೇವರು ನೆನೆಸಿಕೊಂಡು ಭೂಲೋಕಕ್ಕೆ ಮನುಷ್ಯರನ್ನು ಸರಿಪಡಿಸಲಿಕ್ಕಾಗಿ ಕಳಿಸಬೇಕು ಅಂದ್ರೆ ಆತನೇ ಒಂದು ರೂಪ ತಾಳಿ ಭೂಲೋಕಕ್ಕೆ ಬರಬೇಕಾಯ್ತು ಯೇಸು ಕ್ರಿಸ್ತನು. ಆ ಯೇಸು ಕ್ರಿಸ್ತನು ಹೇಗೆ ಬಾಳಿದನು? ಅದ್ಭುತ ಸ್ವರೂಪನು ಅಂದ್ರೆ ಆತನು ಹುಟ್ಟಿದ್ದು ತಂದೆಯಾದ ದೇವರ ಮಹಿಮಾ ಶಕ್ತಿಯಿಂದ, ಪ್ರಭಾವದಿಂದ ವಾಕ್ಯವಾಗಿ ಮರಿಯಳು ಮೇರಿ ಆಕೆ ಶರೀರದ ಒಳಗೆ ಹೋಗಿ ಗರ್ಭ ಧರಿಸಿ ಗಂಡನ ಸಂಪರ್ಕ ಇಲ್ಲದ ಹಾಗೆ ಆತ್ಮನ ಮೂಲಕ ಯೇಸು ಸ್ವಾಮಿಯ ಜನ್ಮವಾಯಿತು. ಹಲ್ಲೆಲೂಯಾ. ಗಂಡ ಹೆಂಡತಿ ಸಂಪರ್ಕ ಇಲ್ಲದ ಹಾಗೆ ಹೆಣ್ಣು ಕನ್ಯಳು, ಒರಿಜಿನ್ ಕನ್ಯಳು, ಗಂಡು ಸಂಪರ್ಕ ಇಲ್ಲದ ಆಗಿರುವಂತಹ ದೇವರ ಭಕ್ತಿಯಿಂದ, ದೇವರ ಮೇಲೆ ಮಹಾಭಕ್ತಿಯಿಂದ ಇರುವಂತಹ ಒಂದು ಹೆಣ್ಣನ್ನು ದೇವರು ಆರಿಸಿಕೊಂಡು ಆಕೆ ಗರ್ಭದಲ್ಲಿ ವಚನವನ್ನು ಕಳುಹಿಸಿ ಅದು ಗರ್ಭ ಧರಿಸಿ ಅದು ಮಗುವಾಗಿ ಹುಟ್ಟಬೇಕಾಯಿತು. ಅದೇ ಮನುಷ್ಯನು. ಯೋಹಾನ 1ನೇ ಅಧ್ಯಾಯ 14ನೇ ವಚನ. ಆ ವಾಕ್ಯ ಎಂಬುವವನು ನರವತಾರಿ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದ್ದೀವಿ. ಆ ಮಹಿಮೆಯು ತಂದೆ ಬಳಿಯಿಂದ ಬಂದ ಒಬ್ಬನೇ ಮಗನು ಇರತಕ್ಕ ಮಹಿಮೆ. ಅರ್ಥ ಮಾಡ್ಕೊಂಡ್ರ? ದೇವರ ವಾಕ್ಯ ಹೇಳ್ತತೆ ಆ ತಂದೆಯಿಂದ, ಸೃಷ್ಟಿಕರ್ತನಾದ ದೇವರಿಂದ ವಾಕ್ಯವು ಎಂಬ ವಾಕ್ಯ, ಮಹಿಮೆಯುಳ್ಳ ವಾಕ್ಯ, ಪ್ರಭಾವವುಳ್ಳ ವಾಕ್ಯ, ಅದು ಮರಿಯಳ ಶರೀರದೊಳಗೆ ಪ್ರವೇಶಿಸಿ ಅದು ಗರ್ಭ ಧರಿಸಿ ಆಕೆ ಜನ್ಮ ಕೊಡಬೇಕಾಯ್ತು ಮಗುವಿಗೆ. ವಾಕ್ಯ ಎಂಬ ಪ್ರಭಾವದಿಂದ, ಮನುಷ್ಯನ ಮಿಲನದಿಂದ ಅಲ್ಲ. ಹಾಗಾಗಿ ಯೇಸು ಕ್ರಿಸ್ತನ ಜನ್ಮವಾಯಿತು. ಆ ಜನ್ಮ ಅದು ಹೇಳ್ತದೆ. ನಾವು ಮೊನ್ನೆ ಮಾತಾಡ್ಕೊಂಡಿವಲ್ಲ, ಏನು ಮಾತಾಡ್ಕೊಂಡಿವಂದ್ರೆ 2ನೇ ಅಧ್ಯಾಯ ಲೂಕ 11ರಿಂದ 14. ಅದೇನೆಂದರೆ ಇವತ್ತು ನಿಮಗೋಸ್ಕರ ದಾವೀದನ ಊರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾದ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ
ಗುರುತು ಏನೆಂದರೆ ಬಟ್ಟೆಯಿಂದ ಸುತ್ತಿರುವ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ ಎಂದು ಕಾಣುವಿರಿ ಅಂತ ಹೇಳಿದನು. ಗುರುತು ತೆಲುಗಿನಲ್ಲಿ ಬಹಳ ಚೆನ್ನಾಗೈತೆ, ಆನವಾಲು. ಅಂದ್ರೆ ಇಲ್ಲಿ ಯಾರಿಗೆ ಹೇಳ್ತಾ ಇದ್ದಾರೆ ಅಂದ್ರೆ ಮತ್ತಾಯ 2ನೇ ಅಧ್ಯಾಯ 1ರಿಂದ 5 ವಚನಗಳು. 2ನೇ ಅಧ್ಯಾಯ. ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೋಡೋಣ ದೇಶದ ಜೋಯಿಷರು ಯೆರೂಸಲೇಮಿಗೆ ಬಂದು ಯೆಹೂದ್ಯರ ಅರಸನಾಗಿ ಹುಟ್ಟಿದನು. ಎಲ್ಲಿದ್ದಾನೆ ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮಾಡೋಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು. ಸಾಕು. తెలుగులో చదువు నేను బాగుంది. ఇది మత్తయి 2వ అధ్యాయం 3-5 వచనం. రాజైన హేరోదు దినములయందు యూదయా దేశపు బెత్లెహేములో యేసు పుట్టిన పిమ్మట ఇదిగో తూర్పు దేశపు జ్ఞానులు యెరూషలేమునకు వచ్చి యూదుల రాజుగా పుట్టిన వాడెక్కడ ఉన్నాడు? తూర్పు దిక్కున మేము ఆయన నక్షత్రము చూచి ఆయనను పూజింపవచ్చుమని చెప్పిరి. ಜಲ್ಲಾಗ ಅರ್ಥ ಮಾಡ್ಕೊಳ್ಬೇಕು. ಇಸ್ರಾಯೇಲ್ ದೇಶವನ್ನು ಹೇರೋದನ ರಾಜ ಪರಿಪಾಲಿಸ್ತಿದ್ದ. ಆ ಸಮಯದಲ್ಲಿ ಪರಿಪಾಲನೆ ಸಮಯದಲ್ಲಿ ತೂರ್ಪು ದೇಶಗಳು ಅಂದ್ರೆ ನಾವು ವರ್ಲ್ಡ್ ಮ್ಯಾಪ್ ನೋಡೋದಾದ್ರೆ ಸೆಂಟರ್ನಾಗಿರೋದು ಇಸ್ರಾಯೇಲ್ಗೆ ಆಚೆ ಇರೋದೆಲ್ಲ ಪಾಶ್ಚಾತ್ಯ ದೇಶಗಳು ಅಂದ್ರೆ ವೆಸ್ಟರ್ನ್ ಕಂಟ್ರೀಸ್. ಈಸ್ಟ್ ಸೈಡ್ ಇರುವಂತವು ಈಸ್ಟ್ ಕಂಟ್ರೀಸ್ ಅಂದ್ರೆ ತೂರ್ಪು ತೂರ್ಪು ದಿಕ್ಕಿನಿಂದ ಯಾರು ಬಂದ್ರು ಅಂದ್ರೆ ಜೋಯಿಷಿಗಳು ಬಂದರು, ಜ್ಞಾನಿಗಳು ಬಂದರು. ಯಾರು ಬಂದರು? ಜ್ಞಾನಿಗಳು ಬಂದರು. ಆ ಜ್ಞಾನಿಗಳು ಎಂತ ಜ್ಞಾನಿಗಳು ಅಂದ್ರೆ ಪ್ರಪಂಚದಲ್ಲಿರುವಂತಹ ಎಲ್ಲಾ ವಿಷಯದ ಬಗ್ಗೆ ಜ್ಞಾನ ಹೊಂದಿದ್ದವರು. ಈ ಗೊತ್ತಿಲ್ಲ ಅನ್ನೋ ಪ್ರಶ್ನೆ ಇಲ್ಲ. ನಿನಗೆ ನನಗೆ ಏನಾದ್ರು ಗೊತ್ತಿಲ್ಲದ ಕೇಳಿದ್ರೆ ನನ್ಗೆ ಗೊತ್ತಿಲ್ಲ ಅಂತೀವಿ ನಾವು. ಅವ್ರು ಅಂತವ್ರಲ್ಲ, ಎಲ್ಲ ಖಗೋಳ ಶಾಸ್ತ್ರ ಪಂಡಿತರವರು. ಅಂದ್ರೆ ಆ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದ್ರೆ 2 ಸಿಸ್ಟಮ್ ಇತ್ತವ್ರದ್ದು. ಒಂದು ಸಿಸ್ಟಮ್ ಏನಂದ್ರೆ ಸೂರ್ಯ ದಿನಾಲು ಹುಟ್ಟತಾನೆ, ಅಸ್ತಮಿಸ್ತಾನೆ, ಮತ್ತೆ ಉದಯಿಸ್ತಾನಲ್ಲ. ಸೂರ್ಯನ ಮೂಮೆಂಟ್ ನಿಂದ ಪಂಚಾಂಗ ಬರ್ಕೊಳ್ತಿದ್ರು ಕೆಲವರು ಗುಂಪು. ಇನ್ನೊಂದು ಗುಂಪು ಚಂದ್ರನ ಮೂಮೆಂಟ್ ನಿಂದ ಅವರು ಎಲ್ಲ ಗಳಿಗೆಗಳು, ಸೀಸನ್ಸ್ ಎಲ್ಲ ಬರಿತಾ ಇದ್ರು. ಈಗ ಚಂದ್ರಗ್ರಹಣ ಆಗ್ತದೆ, ಸೂರ್ಯಗ್ರಹಣ ಆಗ್ತದೆ. ಅದು ಹೆಂಗ್ ಹೇಳ್ತಾರೆ ಅವರು? ಹೇಗೆ ಹೇಳ್ತಾರೆ ಅಂದ್ರೆ ಈ ಮೂಮೆಂಟ್ ಮೇಲೆ, ನಕ್ಷತ್ರದ ಮೂಮೆಂಟ್ಗಳ ಮೇಲೆ, ಸೂರ್ಯ ಚಂದ್ರ ಅವರ ಮೂಮೆಂಟ್, ಆ ಮೂಮೆಂಟ್ ಮೇಲೆ ಅವರೆಲ್ಲ ಖಗೋಳ ಶಾಸ್ತ್ರ ಬರಿತಿದ್ರು. ಅವಾಗ ಆ ಖಗೋಳ ಶಾಸ್ತ್ರದ ಮೂಲಕ ಅವರೆಲ್ಲರೂ ಕಂಡುಹಿಡಿದಿದ್ರು ಒಬ್ಬ ರಕ್ಷಕನು ಭೂಲೋಕಕ್ಕೆ ಬರಬೇಕು. ಯಾರು ಬರಬೇಕು? ರಕ್ಷಕನು. ಆ ಪರಲೋಕದಿಂದ, ಆ ದೇವಲೋಕದಿಂದ, ಆ ಸ್ವರ್ಗ ಮೋಕ್ಷ, ಅಲ್ಲಿಂದ ಸೃಷ್ಟಿಕರ್ತನಾದ ದೇವರು ಒಬ್ಬ ರಕ್ಷಕನನ್ನು ಭೂಲೋಕಕ್ಕೆ ಕಳಿಸ್ಕೊಡ್ತಾನೆ. ಆತನು ಬರುವುದರ ಮೂಲಕ ಈ ಲೋಕದಲ್ಲಿರುವಂತಹ ಪಾಪವೆಲ್ಲವೂ ಕೂಡ ಪರಿಹಾರ ಆಗಿ ವಿಮೋಚನೆ ಸಿಕ್ಕು ಎಲ್ಲರೂ ಪರಿಶುದ್ಧರಾಗ್ತಾರೆ ಅಂತೇಳಿ ಅವರ ಬರೆದಿರುವಂತ ಆ ಶಾಸ್ತ್ರಗಳ ಮೂಲಕ ಏನಾಯ್ತು, ಅವರು ಕಂಡುಹಿಡಿದ್ರು ಈ ಸಮಯಕ್ಕೆ ಬರ್ತಾನೆ ಅಂತೇಳಿ. ಅದು ಕಂಡುಹಿಡಿದಿದ್ರು ಒಂದು ನಕ್ಷತ್ರ. ಈಗ ಕ್ರಿಸ್ಮಸ್ ಬಂದಾಗ ಎಲ್ಲಾ ಮನೆಗಳ ಮೇಲೆ ಏನ್ ಕಟ್ತಾರ? ಕೆಲವರು ಗೊತ್ತಿದ್ದು ಕಟ್ತಾರ, ಗೊತ್ತಿಲ್ದು ಕಟ್ತಾರ ಕೆಲವರು. ಯಾಕೆ ನಕ್ಷತ್ರ ಕಟ್ಟಬೇಕು ಅನ್ನೋದು ಗೊತ್ತಿಲ್ಲ.
ಅವ್ರು ನಕ್ಷತ್ರ ಕಟ್ತಾರೆ ಕ್ರಿಶ್ಚಿಯನ್ಸ್, ಇವ್ರು ಕಟ್ತಾರೆ, ನಾನು ಕಟ್ಟೋಣ ಅಂತ ನಕ್ಷತ್ರ ಕಟ್ತಾರೆ. ಆದರೆ ನಕ್ಷತ್ರ ಏಕೆಂದ್ರೆ ಖಗೋಳ ಶಾಸ್ತ್ರ ಪ್ರಕಾರ ನಕ್ಷತ್ರ ಆ ರಕ್ಷಕನು ಬರುವಂತ ದಿನದಲ್ಲಿ ಆ ನಕ್ಷತ್ರ ಬರ್ತದಂತ ಹೇಳಿ ಅವರು ಕಂಡುಹಿಡಿದಿದ್ರು. ಅದನ್ನು ಶಾಸ್ತ್ರಗಳಲ್ಲಿ ಬರೆದಿಟ್ಟಿದ್ರು. ಆ ನಕ್ಷತ್ರ ಹುಟ್ಟಿತು ಅಂದ್ರೆ ಅವರು ಗಳಿಗೆ ಬಂತು, ಕಾಲವು ಸಂಪೂರ್ಣವಾಯ್ತು, ಪರಿಪೂರ್ಣವಾಯ್ತು. ಈಗ ಯೇಸು ಕ್ರಿಸ್ತನ್ ಬರ್ತಾನೆ. ಯೇಸು ಕ್ರಿಸ್ತನ್ ಬರ್ತಾನೆ ಅಂತಲ್ಲ, ಒಬ್ಬ ರಕ್ಷಕನು ಬರ್ತಾನೆ ಅಂತ ಹೇಳಿ. ಯಾರು ಬರ್ತಾರೆ ಅಂತ ಹೇಳಿ? ರಕ್ಷಕನು. ಆ ನಕ್ಷತ್ರ ಇದ್ದ ಸ್ಥಳದಲ್ಲಿ ಅದು ಹುಡುಕೊಂಡು ಬರ್ತಾರೆ. ಅದು ನಕ್ಷತ್ರ ಇವರೆಲ್ಲ ಬರ್ತಿದ್ರೆ ನಕ್ಷತ್ರ ಹೇಗೆ ಹೋಗ್ತದೆ, ನಕ್ಷತ್ರ ಅವರು ಹಿಂಬಾಲಿಸ್ಕೊಂಡು ಬಂದರು. ಅದು ಇಸ್ರಾಯೇಲ್ ದೇಶಕ್ಕೆ ಬಂತು ನಕ್ಷತ್ರ. ಅಲ್ಲಿಗೆ ಬಂದ್ರು. ಅಲ್ಲಿ ಪರಿಪಾಲನೆ ಯಾರಿದ್ರು? ರಾಜ ಅಲ್ಲಿ ಹೇರೋದು. ಯಾರು ರಾಜ ಇದ್ರಲ್ಲಿ? ಹೇರೋದು. ಅವ್ರಿಗೆ ಇವರು ನಕ್ಷತ್ರ ನೋಡ್ಕೊಂಡು ಬಂದಿದ್ರೆ ಸರಿ ಇತ್ತು. ಅವ್ರೇನ್ ಮಾಡಿದ್ರು? ರಾಜನ ಕಡೆ ಹೋಗೋಣ. ಶಾಸ್ತ್ರಗಳಲ್ಲಿ ಏನ್ ಬರ್ದಿದ್ರು? ಇಸ್ರಾಯೇಲಲ್ಲಿ ಒಬ್ಬ ರಾಜನು ಹುಟ್ಟುತ್ತಾನೆ. ಒಬ್ಬ ರಾಜ ಹುಟ್ಟುತ್ತಾನೆ ಅಂದ್ರೆ ಇವ್ರೇನು, ಇವ್ರು ಜ್ಞಾನವಂತರು ಏನ್ ತಿಳ್ಕೊಂಡ್ರು? ರಾಜ ಅಂದ್ರೆ ರಾಜಮನೆತನದಲ್ಲಿ ಹುಟ್ಟುತ್ತಾನೆ. ರಾಜ ಎಲ್ಲಿ ಹುಟ್ಟುತ್ತಾನಪ್ಪ? ರಾಜಮನೆತನದಲ್ಲಿ ಹುಟ್ಟುತ್ತಾನೆ. ಜನಾರ್ದನ್ ರೆಡ್ಡಿ ಮನೆಯಲ್ಲಿ ಹುಟ್ಟುತ್ತಾನೆ. ಯಾವ ಮನೆಯಲ್ಲಿ ಹುಟ್ಟುತ್ತಾನೆ? ರಾಜ ಮನೆಯಲ್ಲಿ ಹುಟ್ಟುತ್ತಾನೆ ಅಂತೇಳಿ ಇವ್ರು ಏನ್ ತಿಳ್ಕೊಂಡ್ರು? ಆ ರಾಜ ಮನೆಯಲ್ಲಿ ಭವನದಲ್ಲಿ ಹುಟ್ಟಿರ್ತಾನೆ ಅಂತೇಳಿ ಇವರು ಬಂದ್ರು. ಸ್ವಾಮಿ ರಾಜರೇ ಅರಸರೇ, ಯಾರೋ ಜ್ಞಾನಿಗಳು ಬಂದಿದ್ದಾರೆ, ಶಾಸ್ತ್ರವೇ ಪಂಡಿತರು ಬಂದಿದ್ದಾರೆ, ಮಾತಾಡಬೇಕು ಅಂತ. ಏನೇ ಗತ್ತಲಾಗಂತ ಎಲ್ಲ ಮೀಟಿಂಗ್ ಇಟ್ಟು ಅವರ ರಾಜ್ಯದಲ್ಲಿರುವಂಥ ಶಾಸ್ತ್ರರು ಪಂಡಿತರು ಅವ್ರನ್ನೂ ಕರೆಸಿ ಇವರು ಕುಂತು ರಾಜ ಕುಂತು ಏನಕ್ಕೆ ಬಂದಿದ್ರು, ಏನು ಸಮಾಚಾರ ಅಂದರೆ ಖಗೋಳ ಶಾಸ್ತ್ರ ಪ್ರಕಾರ ಒಬ್ಬ ರಾಜನು ಹುಟ್ಟಲಿಕ್ಕಿದ್ದಾನೆ ಇಸ್ರಾಯೇಲ್ ದೇಶದಲ್ಲಿ. ಅವರು ಲೋಕರಕ್ಷಣೆ ಹುಟ್ಟುವ ಒಂದು ಬರೆಯಲ್ಪಟ್ಟಿದೆ. ಅದನ್ನ ಕಂಡುಕೊಂಡು ನಾವು ಅದನ್ನ ನಕ್ಷತ್ರ ಹಿಂಬಾಲಿಸ್ಕೊಂಡು ಬಂದ್ವಿ. ಅದು ಈ ಊರಲ್ಲಿ ಈ ದೇಶದಲ್ಲಿ ಬಂತು, ಅದಕ್ಕೆ ಬಂದಿವಿ. ರಾಜ ಅಂದ್ರೆ ನಿಮ್ಮ ಮನೆಯಲ್ಲಿ ಹುಟ್ಟಿರ್ಬೋದು ಅಂದಾಗ ಆ ರಾಜ ಎಲ್ಲ ತಿಳ್ಕೊಂಡು ಮತ್ತೆ ಇಲ್ಲಿ ಇಲ್ಲಲ್ಲ ನಕ್ಷತ್ರ ಇಲ್ಲ, ಮತ್ತೆ ಹೋಗಿ ಹುಡುಕಿರಿ. ಅವ್ರು ಹುಡುಕಲಿಕ್ಕೆ ಕಳಿಸಿದ್ರು. ಹೋಗಿ ನಿಮ್ಮ ನಕ್ಷತ್ರ ಕಂಡಾಗ ಯಾರು ಹುಟ್ಟಿದಾನಲ್ಲ ರಾಜ, ಅವನು ಕಂಡಾಗ ನಮಗೂ ಬಂದು ತಿಳಿಸಿರಿ, ನಾವು ಬಂದು ಅದನ್ನ ಪೂಜೆ ಮಾಡ್ತೀವಿ ಅಂತ ರಾಜ ಹೇಳಿ ಅವ್ರನ್ನ ಕಳಿಸ್ಕೊಟ್ಟ. ಈ ರಾಜಗೆ ಏನು ಬಂತು? ಈಗ ಅಸೂಯೆ ಬಂತು. ನಾನೇ ಒಬ್ಬನೇ ಇರ್ಬೇಕು ರಾಜ, ಇನ್ನೊಬ್ಬ ರಾಜ ಇರಬಾರದು. ಇವನೇನು ಮಾಡಿದ? ಆ ರಾಜ್ಯದಲ್ಲಿ ಸೈನಿಕರಿಗೆ ಹೇಳ್ದ, ಅವ್ನು ಯಾವನೇ ಮಗ ಅವ್ನು ಹುಟ್ಟಿರೋ ಅವ್ನು ರಾಜ ಆಗ್ತಾನೆ, ನಾನು ನಾಶ ಆಗ್ಬೇಕಾಗ್ತದೆ, ಅವನು ರಾಜ ಇರಬಾರದು. ಅದಕ್ಕಾಗಿ ಎಷ್ಟು ವಯಸ್ಸಾಯ್ತೋ ಗೊತ್ತಿಲ್ಲ, 2 ವರ್ಷದ ಮಕ್ಕಳೆಲ್ಲರನ್ನು ಸಾಯಿಸ್ಬಿಡ್ರಿ ಅಂತ ಆಜ್ಞೆ ಮಾಡಿಬಿಟ್ಟ. ಅವ್ರೇನ್ ಮಾಡಿದ್ರು? ಸಾಯಿಸ್ಕೊಂಡು ಹೋದ್ರು. ಹುಟ್ಟಿದ ಮಕ್ಕಳಿಂದ ಹಿಡಿದು 2 ವರ್ಷಗಳ ಮಕ್ಕಳನ್ನ ಕೊಂದಾಕ್ಬೇಕು ಅಂತ ರಾಜ ಆಜ್ಞೆ ಆಗೋಗ್ಬಿಡ್ತು. ಅವನ ಉದ್ದೇಶ ಅಂದ್ರೆ ಮಗ ಹುಟ್ಟಬಾರ್ದು, ಹುಟ್ಟಿದ್ರೆ ಬೆಳಿಬಾರ್ದು ಅಂತೇಳಿ ಅವನ ಆಜ್ಞೆ ಆದ್ಮೇಲೆ ಅವರು ಒಂದು ಕಡೆ ಕೆಲಸದಿಂದ ಹೋದ್ರು. ಇವರು ಏನ್ ಮಾಡಿದ್ರು? ಯಾವಾಗ ರಾಜಭವನ ರಾಜ ಮನೆ ಬಿಟ್ಟು ಹೊರಗಡೆ ಬಂದಾಗ ಆ ನಕ್ಷತ್ರ ಮತ್ತೆ ಕಾಣಿತು. ಅರ್ಥ ಏನಂದ್ರೆ ನಾವು ನಕ್ಷತ್ರವನ್ನು ಹುಡ್ಕೊಂಡು ಹೋಗ್ಬೇಕಾಯ್ತು. ರಾಜ ಮನೆತನವನ್ನು, ರಾಜಭವನವನ್ನು, ಅಂತಃಪುರವನ್ನು ನಾವು ಹುಡ್ಕೊಂಡು ಹೋಗಬಾರದು. ನಾವು ಈ ಲೋಕದಲ್ಲಿ ಹಂಗೆ ಮಾಡ್ತಾ ಇದ್ವಿ. ಜನರೆಲ್ಲರೂ ಕೂಡ ದೇವರನ್ನು ಹುಡುಕಿರಿ ಅಂದ್ರೆ ದೇವರನ್ನು ಬಿಟ್ಟು ಏನೇನೋ ಹುಡುಕ್ತಾ ಇದ್ದಾರೆ ಜನರು. ಲೋಕ, ಹಣ, ಆಸ್ತಿ, ಅಂತಸ್ತು, ಹೌದಾ, ಹೋಗ್ತಾ ಇದ್ದಾರೆ. ಈಗ ರಾಜಭವನ, ರಾಜ ಪ್ಯಾಲೇಸ್, ಕಿಂಗ್ಸ್ ಪ್ಯಾಲೇಸ್ ಅಂದ್ರೆ ಏನು? ಯಾವುದಕ್ಕೆ ಅದು ಫೇಮಸ್ಸು? ದರ್ಪ, ದಿಮಾಕು, ಸೊಕ್ಕು, ಅಧಿಕಾರ, ಅಹಂಕಾರ, ಗರ್ವ, ಸಿಟ್ಟು, ಇವುಗಳಿಂದ ತುಂಬಿದ್ದು ರಾಜ ಮನೆತನ.
ಅವನು ಹೇಳಿದ್ದೇ ಕೇಳಬೇಕು. ಅವನು ಒಳ್ಳೇದು ಹೇಳ್ತಾನೆ ಕೆಟ್ಟದ್ದು ಇಲ್ಲ, ಅವನು ಏನು ಹೇಳ್ತಾನೆ ಅದು ಕೇಳಬೇಕು. ಇಂಥ ಕೆಟ್ಟ ಗುಣಗಳಿಂದ ತುಂಬಿದಾತನು ರಾಜ. ಅಂಥ ಗುಣಗಳಿರುವವರನ್ನು ನಾವು ಹುಡುಕಬಾರದು, ಅವ್ರನ್ನ ಹಿಂಬಾಲಿಸಬಾರದು. ಅಲ್ಲೆಲ್ಲೂಯಾ. ಹಾಗಾಗಿ ನಾವೇನು ಹುಡುಕಬೇಕೀಗ? ನಕ್ಷತ್ರವನ್ನು ಹುಡುಕಬೇಕು. ನಕ್ಷತ್ರ ತೋರಿಸ್ತಾ ಇದೆ, ಏನ್ ತೋರಿಸ್ತಾ ಇದೆ? ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಬೈಬಲಲ್ಲಿ ಬರೆದಿಟ್ಟೈತೆ ಒಬ್ಬ ಮಗು ಹುಟ್ಟೈತೆ ಅಂತ ಹೇಳಿಲ್ಲ. ಏನ್ ಹೇಳೈತೆ? ಎರಡನೇ ಲೂಕ 2ನೇ ಅಧ್ಯಾಯ 11-14 ಏನ್ ಹೇಳ್ತತೆ? ನಿಮಗಾಗಿ, ಯಾರಿಗಾಗಿ ಅಂತೆ? ನನಗಾಗಿ ಅನ್ಬೇಕು. ಯಾರಿಗಾಗಿ? ನಮಗಾಗಿ ಅಂದ್ರೆ ಗುಂಪುಲೋ ಗೋವಿಂದ. ಹೆಂಗೆ? ಒಂದು ಮಾತು ಹೇಳ್ತೀನಿ ನಾನು ಉದಾಹರಣೆಗಾಗಿ. ಒಬ್ಬ ರಾಜ ಇದ್ನಂತೆ. ರಾಜ ಮನುಷ್ಯರು ಹೆಂಗಿದ್ದಾರೆ ಅವ್ರು ಕಂಡಿಡ್ಕೋಬೇಕಂತ ಹೇಳಿ ನಮ್ಮೂರಿನಲ್ಲಿ ಹಾಲು ಉತ್ಪಾದನೆ ಎಷ್ಟಾಗ್ತದೆ ಕಂಡ್ಕೋಬೇಕಂತ ಹೇಳಿ ದೊಡ್ಡ ಪಾತ್ರೆ ಮಾಡಿ ಊರಿನ ಜನ ನೀವೆಲ್ಲರೂ ಒಳ್ಳೆ ಹಾಲು ತಂದು ಅದಕ್ಕೆ ಹಾಕಬೇಕು. ಎಷ್ಟು ಉತ್ಪಾದನೆ ನಮ್ಮೂರಲ್ಲಿ ಆಗ್ತದೆ ನಾನು ಬೆಳಿಗ್ಗೆ ಅಳತೆ ಮಾಡಿ ತೀರ್ಮಾನ ಮಾಡ್ತೀನಿ ಅಂತೇಳಿ ಎಲ್ಲ ದಂಡರು ಓಡಿಸಿದ ಊರೆಲ್ಲ. ನೆಕ್ಸ್ಟ್ ಬೆಳಿಗ್ಗೆ ಎಲ್ಲರೂ ಹಾಲು ತಂದು ಹಾಕಿದ್ರು. ಒಬ್ಬನಿದ್ದ, ಅವನಿಗೆ ಒಂದು ಆಲೋಚನೆ ಬಂತು, ಎಲ್ಲರೂ ಹಾಲು ಹಾಕ್ತಾರಲ್ಲ, ನಾನು ನೀರು ಹಾಕಿಬಿಟ್ರೆ ಗೊತ್ತಾಗಲ್ಲ ಅಂತೇಳಿ ಅವನೇನು ಮಾಡ್ದ, ಒಂದು ನೀರು ತಂದು ಹಾಕಿದ. ರಾಜ ಬಂದು ಆ ಪಾತ್ರೆ, ದೊಡ್ಡ ಪಾತ್ರೆ ತೆಗೆದು ಇದರೊಳಗೆ ಎಷ್ಟು ಹಾಲಿದೆ ನೋಡಕ್ ಹೋದ್ರೆ ಅದರಲ್ಲಿ ಎಲ್ಲ ನೀರೇ. ಅಲ್ಲೆಲ್ಲೂಯಾ. ನಾನು ಒಂದು ತಂಬಿಗೆ ನೀರು ಹಾಕಿದ್ರೆ ಏನಾಯ್ತು? ಹಾಲಿನಾಗ ನೀರು ಹಾಕ್ತೀನಿ, ಹಾಲೇ ಆಗ್ತದಲ್ಲ ಅನ್ಕೊಂಡು ಎಲ್ಲರೂ ನೀರು ಹಾಕಿದ್ರೆ ಯಾರು ಹಾಲು ಹಾಕಿಲ್ಲ. ಎಲ್ಲರಿಗೂ ಏನು ಕೆಟ್ಟ ಬುದ್ಧಿ ಬಂತು, ಎಲ್ಲರೂ ಹಾಲು ಹಾಕ್ತಾರಲ್ಲ, ನಾನೊಬ್ಬನ ಒಂದು ತಂಬಿಗೆ ನೀರು ಹಾಕಿದ್ರೆ ಗೊತ್ತಾಗಲ್ಲ ಅಂತೇಳಿ ನೀರು ಹಾಕಿದಂಗೆ ಎಲ್ಲ ಊರಿನ ಜನ ಎಲ್ಲ ಬರೀ ನೀರೇ ಹಾಕಿದ್ರು ಅದರಲ್ಲಿ. ಇದೇ ಗುಂಪುಲು ಗೋವಿಂದ. ಯಾವಾಗಲೂ ನಾವು ಅನ್ಬಾರ್ದಿಲ್ಲ, ನಾನು. ಯೇಸು ಕ್ರಿಸ್ತನು ಹುಟ್ಟಿದ್ದು ಯಾರಿಗಾಗಿ? ನನಗಾಗಿ. ನನ್ನ ಆತ್ಮ, ನಾನು ದೇವರಿಗೆ ಲೆಕ್ಕ ಕೊಡಬೇಕು. ನಾನು ಸತ್ತು ಹೋದ್ಮೇಲೆ ನ್ಯಾಯ ವಿಚಾರಣೆ ಆಗ್ತದೆ, ಜಡ್ಜ್ಮೆಂಟ್ ಆಗ್ತದೆ. ದೇವರು ಧವಳ ಸಿಂಹಾಸನದ ಮೇಲೆ ಕೂತಾನೆ, ಮಹಿಮಾ ಸಿಂಹಾಸನದ ಮೇಲೆ ಕೂತು ಆತನ ಹತ್ರ ಒಂದು ಪುಸ್ತಕ ಇರ್ತದ. ಆ ಪುಸ್ತಕದ ಹೆಸರು ಜೀವ ಗ್ರಂಥ. ಹೇಳಬೇಕು, ಜೀವ ಗ್ರಂಥ. ನಾವು ಹುಟ್ಟಿದಾಗಿಂದ ಮರಣದವರೆಗೆ ನಾವೇನೇನು ಮಾಡ್ತೀವೋ ಅದೆಲ್ಲ ಬರೆಯಲ್ಪಡ್ತದೆ. ನಿನ್ನ ಆಲೋಚನೆಗಳು ಕೂಡ ಅದರಲ್ಲಿ ಬರೆಯಲ್ಪಡ್ತದೆ. ಕೆಟ್ಟದ ಆಲೋಚನೆ ಮಾಡಿದ್ರು ಕೂಡ ಅದರಲ್ಲಿ ಬರೆಯಲ್ಪಡ್ತದೆ. ನಾನು ಮನುಷ್ಯನೇ, ಒಂದೊಂದ್ಸಲ ನನಗೂ ಕೆಟ್ಟ ಆಲೋಚನೆ ಬರ್ತದೆ. ಬಂದಾಗ ನಾನೇನು ಮಾಡ್ತೀನಿ ಗೊತ್ತಾ? ದೇವ ನನಗೆ ಕ್ಷಮಿಸಪ್ಪ, ನನ್ನಲ್ಲಿ ಒಂದು ಕೆಟ್ಟ ಆಲೋಚನೆ ಬಂತು, ಬರಬಾರ್ದಿತ್ತು, ನನ್ನ ಕ್ಷಮಿಸು ತಂದೆ, ಇನ್ನು ಮುಂದೆ ನಾನು ಇಂಥ ಆಲೋಚನೆ ಮಾಡೋದಿಲ್ಲ ಅಂತೇಳಿ ನನ್ನನ್ನು ನಾನು ಸರಿಪಡ್ಕೊಳ್ತೀನಿ. ಅದೇ ರೀತಿ ನೀವು ಕೂಡ ಕೆಟ್ಟದ್ದು ಮಾಡಬೇಡ್ರಿ, ಕೆಟ್ಟದ್ದು ಮಾಡಬೇಡ್ರಿ. ಹೇಗೆ ಅಂದರೆ, 3 ಕೋತಿಗಳ ಗೊಂಬೆಗಳು ನೋಡಿದ್ರೆ ನೀವು, ಒಂದು ಕೋತಿ ಕಿವಿ ಮುಚ್ಕೊಂಡಿರ್ತದೆ, ಒಂದು ಕೋತಿ ಕಣ್ಣು ಮುಚ್ಕೊಂಡಿರ್ತದೆ, ಇನ್ನೊಂದು ಕೋತಿ. ಅದ್ರ ಅರ್ಥ ಏನು? ಕೆಟ್ಟದ್ದು ಮಾತಾಡಬೇಡ, ಕೆಟ್ಟದ್ದು ನೋಡಬೇಡ, ಕೆಟ್ಟದ್ದು ಕೇಳಿಸ್ಕೊಳ್ಳಬೇಡ. ಅಂದ್ರೆ ಒಳ್ಳೆಯವನಾಗಿರು. ಇವರಪ್ಪ ಹೇಳ್ತಿದ್ದು ಒಂದು ಮಾತು ನನಗೆ ಬಹಳ ಸಂತೋಷ ಆಗ್ತಿತ್ತು. ಯಾರು ದೇವರನ್ನು ಯಾರು ನೋಡಿಲ್ಲಪ್ಪ, ಒಂದು ನಾನು ಅರ್ಥ ಮಾಡ್ಕೊಂಡಿದ್ದೆ. 84 ವರ್ಷ ಬದುಕಿದ್ರು ಅವರು. ಒಂದೇ ಮಾತು ಹೇಳ್ತಿದ್ರು, ಬಿ ಗುಡ್, ಡೂ ಗುಡ್. ಒಳ್ಳೆಯವನಾಗಿರು, ಒಳ್ಳೆಯದನ್ನೇ ಮಾಡು. ಒಳ್ಳೆಯದನ್ನೇ ಯಾರು ಹೆಂಗನೇ ಇರಲಿ, ಎದುರಿನವ್ರು ಹೆಂಗನೇ ಇರಲಿ, ಒಳ್ಳೆಯವರು ಕೆಟ್ಟವರು ಬೇಡ, ನೀನು ಒಳ್ಳೆಯವನಾಗಿರು, ನೀನು ಒಳ್ಳೆಯದು. ದೇವ್ರೇನು ಹೇಳ್ತಾ ಇದ್ದಾನೆ? ಪರಿಶುದ್ಧವಾಗಿರು ಅಂದ್ರೆ ಒಳ್ಳೇದು ಮಾಡು, ಒಳ್ಳೆಯವನಾಗಿರು ಅಂತ ಅದರ ಅರ್ಥ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಈ ಜ್ಞಾನವಂತರು, ವೈಸ್ ಪೀಪಲ್, ಬುದ್ಧಿವಂತರು ಪೂರ್ವ ದೇಶಗಳಿಂದ ಬಂದರಲ್ಲ, ಅವರು ನಕ್ಷತ್ರವನ್ನು ಹಿಂಬಾಲಿಸಿಕೊಂಡು ಬಂದರಲ್ಲ, ಅವರು ನಕ್ಷತ್ರವನ್ನು ಹಿಂಬಾಲಿಸಬೇಕಾಗಿತ್ತು. ಅವ್ರು ಏನು ಮಾಡಿದ್ರು? ರಾಜನನ್ನು ಹಿಂಬಾಲಿಸ್ಕೊಬೇಕು. ತಪ್ಪು, ಅಲ್ಲ, ಮಾಡಬಾರ್ದಿತ್ತು. ಯಾವಾಗ ಅವ್ರು ರಾಜನಿಂದ ದೂರ ಬಂದರೋ ಇವರು ಮತ್ತೆ ನಕ್ಷತ್ರ ಕಾಣಿಸ್ಕೊಂಡು ಯೇಸು ಕ್ರಿಸ್ತನ ಮಗುವಾಗಿ ಹುಟ್ಟಿದ ಸ್ಥಳಕ್ಕೆ ಅವ್ರನ್ನ ಕರೆದುಕೊಂಡು ಹೋಗಿ ಅಲ್ಲೇ ಸ್ಟಾಪ್ ಆಗ್ಬಿಡ್ತು ನಕ್ಷತ್ರ.
ಆನವಾಲು ಗುರುತೇನೆಂದ್ರೆ ಅದರಲ್ಲಿ ಬರೆಯಲ್ಪಟ್ಟಿದೆ, ಬಟ್ಟೆಗಳಿಂದ ಸುತ್ತಿ ಇಟ್ಟಿದ್ರು. ಮಾಮೂಲಾಗಿ ಬಟ್ಟೆ ಯಾಕೆ ಸುತ್ತುತ್ತಾರೆ ಅಂತಂದ್ರೆ ಆ ಕಾಲ ಹೇಗಿತ್ತು ಅಂದ್ರೆ ಚಳಿಗಾಲ. ಅದು ಗೋದಲಿಯಲ್ಲಿ ಪಶುಗಳ ಹಟ್ಟಿಯಲ್ಲಿ ಗೋದಲಿಯಲ್ಲಿ ಆ ಮಗುನ ಬಟ್ಟೆಯಲ್ಲಿ ಸುತ್ತಿಟ್ರು ಅಂತ ಹಾಗಿರ್ತದ ಮಗು. ಅಲ್ಲಿ ನೋಡ್ರಿ, ಅದೇ ಯೇಸು ಕ್ರಿಸ್ತನು ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಡಿಸೆಂಬರ್ ಅಂತ 25 ಯಾಕೆ ಅಂದ್ಕೊಂಡಾರೆ ಅಂದ್ರೆ ಡಿಸೆಂಬರ್ ಅಲ್ಲಿ ಚಳಿ ಜಾಸ್ತಿ. ಈಗ ನಾವೆಲ್ಲ ಅನುಭವಿಸ್ತಾ ಇದೆಯಲ್ಲ, ಯೇಸು ಹುಟ್ಟಿದ ಸಮಯದಲ್ಲಿ ಕುರುಬರು ಬೆಂಕಿ ಬಿಸಿ ಕಾಯಿಸ್ಕೊಂಡು ಕೂತಿದ್ರಂತೆ. ಅವಾಗ ದೇವರ ದೂತ ಬಂದು ಹೇಳೋದು, ಅತಿ ಜಾಸ್ತಿ ಚಳಿ ಇರೋದು ಡಿಸೆಂಬರ್ ಲಾಸ್ಟ್ ವೀಕಲ್ಲೇ. ಹಂಗಾಗಿ ಡಿಸೆಂಬರ್ 25 ಅಂತ ಅಂದ್ಕೊಂಡು ಕ್ರಿಸ್ಮಸ್ ಹಬ್ಬ ಮಾಡೋದು. ಒಂದು ಒಳ್ಳೆ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಎರಡನೇ ಮಾತಿಗೆ ಹೋಗಿ ನಾನು ಮುಗಿಸ್ಬಿಡ್ತೀನಿ. ಒಂದು, ಫಸ್ಟು ಯೇಸು ಕ್ರಿಸ್ತನು ಹುಟ್ಟಿದ್ದು ಯಾರಿಗೆ ಕಂಡಿದ್ದು ಹೇಳಿದ್ದು ಅಂತಂದ್ರೆ ಕುರುಬರಿಗೆ. ಕುರಿ ಕಾಯೋರು ಇಲ್ಲದ ಊರೇ ಇಲ್ಲ, ಎಲ್ಲ ಊರಲ್ಲಿ ಕುರಿ ಕಾಯೋರು, ಹೌದಾ? ಹಾಗಾಗಿ ಕುರುಬರಿಗೆ ಕಂಡ ದೇವರು. ಯೋಹಾನು 10ನೇ ಅಧ್ಯಾಯ 11ನೇ ವಚನದಲ್ಲಿ ಏನು ಹೇಳ್ತದೆ? ಒಳ್ಳೆ ಕುರುಬ, ನಾನೇ ಒಳ್ಳೆ ಕುರುಬನು, ನಾನೇ ಒಳ್ಳೆ ಕುರುಬನು, ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಸಾಕು. తెలుగయ్య. నేను గొర్రెలకు మంచి కాపరిని, మంచి కాపరిని, మంచి కాపరి మంచి కాపరి గొర్రెల కొరకు తన ప్రాణము పెట్టును. ಈ ಒಂದು ವಾಕ್ಯದ ಮುಖಾಂತರ ನಾವು ಕ್ರಿಶ್ಚಿಯನ್ ಸ್ಕೂಲ್ಸ್ಗೆ ಒಂದು ಹೆಸರು ಇಟ್ಟಿರ್ತೀವಿ. ನಾವು ಏನು ಹೆಸರು ಇಡ್ತಾರೆ ಅಂದ್ರೆ ಗುಡ್ ಶೆಪರ್ಡ್. ಗುಡ್ ಶೆಪರ್ಡ್ ಸ್ಕೂಲ್, ಒಳ್ಳೆ ಕುರುಬನು ಅಂತ ಅರ್ಥ. ಎಲ್ಲ ಕ್ರಿಶ್ಚಿಯನ್ ಸ್ಕೂಲಲ್ಲಿ ಬಹುತೇಕ ಈ ಹೆಸರೇ ಇಡ್ತಾರೆ. ಗುಡ್ ಶೆಪರ್ಡ್ ಕಾನ್ವೆಂಟ್, ಗುಡ್ ಶೆಪರ್ಡ್ ಸ್ಕೂಲ್, ಕಾಲೇಜು, ಹಾಸ್ಪಿಟಲ್. ಗುಡ್ ಶೆಪರ್ಡ್ ಅಂದ್ರೆ ನಾವೆಲ್ಲರೂ ಕುರಿಗಳು. ಮನುಷ್ಯರೆಲ್ಲರನ್ನು ದೇವ್ರು ಏನು ಹೇಳ್ತಾ ಇದ್ದಾನೆ? ಕುರಿಗಳು. ದೇವ್ರು ಏನಂತೆ? ಕಾಯುವ ಆತನು, ಕುರುಬನು. ಒಳ್ಳೆ ಕುರುಬ. ಕನ್ನಡ, ಅಚ್ಚು ಕನ್ನಡದಲ್ಲಿ ಏನು ಹೇಳ್ತಾರೆ? ಕುರಿಗಾಹನು. ಕುರಿಗಾಹಿ. ಹೌದಾ? ದೇವ್ರು ನಮ್ಮನ್ನು ಕಾಯುವ ಆತನು. ಯಾವ ರೀತಿ ಕುರುಬನು ಕುರಿಗಳನ್ನು ಕಾಯ್ತಾನಲ್ಲ, ಕಾಯ್ತಾನ ಬಿಡ್ತಾನ? ಹೆಂಗ ಕಾಯ್ತಾನ ಅಂದ್ರೆ, ಕುರಿ ಕಾಯಕ್ ಹೋದಾಗ ತೋಳ ಬರ್ಬೋದು, ನರಿ ಬರ್ಬೋದು, ಹುಲಿ ಬರ್ಬೋದು, ಚಿರತೆ ಬರ್ಬೋದು, ಯಾರಾದ್ರೂ ಬಂದು ಕುರಿಗಳನ್ನು ಎತ್ಕೊಂಡು ಹೋಗ್ಬೋದು. ಆದರೆ ಅವೆಲ್ಲ ಸಂಕಟಗಳಿಂದ ಕುರುಬನು ಯಾವ ರೀತಿ ಕುರಿಗಳನ್ನು ಕಾಯ್ತಾನಲ್ಲ, ಆ ರೀತಿ ಆ ಸೃಷ್ಟಿಕರ್ತನಾದ ದೇವರು ತಾನು ಹುಟ್ಟಿಸಿದ ಮನುಷ್ಯರೆಲ್ಲರನ್ನು ಯಾರು ಈ ಲೋಕದಲ್ಲಿ ಕಾಯುವುದಿಲ್ಲ. ಆದರೆ ಆತನೊಬ್ಬನೇ ಮನುಷ್ಯರನ್ನು ಕಾಯುವ ದೇವರು, ಕಾಪಾಡುವ ದೇವರು. ಹಲ್ಲೆಲೂಯಾ. ಕಾಯುವ ದೇವರು, ಕಾಪಾಡುವ ದೇವರು. ಈಗ ಮಾತು ಏನು ಹೇಳ್ತೀನಿ, ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲ ದೇಶಗಳಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ, ಎಲ್ಲ ದೇಶಗಳಲ್ಲಿ. ಹಾಗಾಗಿ ಇವತ್ತು ನಾವೇನು ತಿಳ್ಕೊಂಡಿವಿ ಅಂದರೆ, ಎಲ್ಲರಿಗಾಗಿ ಬಂದ ಯೇಸು ಕ್ರಿಸ್ತ. ಒಂದು ಮತ, ಒಂದು ಜಾತಿ, ಒಂದು ದೇಶ, ಒಂದು ಯಾವುದೇ ಒಂದು ಬಡವರು ಶ್ರೀಮಂತರು ಆ ಥರ ಭೇದವಿಲ್ಲದೆ ಎಲ್ಲರಿಗಾಗಿ ಬಂದಂಥ ದೇವರಂತ ಹೇಳಿ ಇವತ್ತು ಪ್ರಪಂಚ ಎಲ್ಲ ಕೂಡ ನಂಬ್ತಾ ಇದೆ. ನಾವು ನಂಬಬೇಕು, ಹೌದಾ? ಹೀಗಾಗಿ ಈ ಒಂದು ಕ್ರಿಸ್ಮಸ್ ಆಚರಣೆ ನಾವು ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ಆತನು ವಿಮೋಚಿಸಲಿಕ್ಕಾಗಿ ಬಂದಂಥ ದೇವರು. ಪಾಪದಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಮ್ಮನ್ನೆಲ್ಲರನ್ನು ಪರಿಶುದ್ಧರನ್ನಾಗಿ ಮಾಡಿ ನಮ್ಮ ಆತ್ಮ ಪರಲೋಕಕ್ಕೆ ಹೆವೆನ್ಗೆ ಹೋಗುವಂಥ ಕೆಲಸವನ್ನು ಆತನು ಮಾಡುವ ದೇವರು, ಕಾಯುವ ದೇವರು. ಹಲ್ಲೆಲೂಯಾ. ಕಾಯುವ ದೇವರು. ಅದಕ್ಕೆ ಈ ಒಂದು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತೀವಿ ನಾವು. ಯಾಕಂದರೆ ಈ ಲೋಕದಲ್ಲಿರುವಂಥ ಮನುಷ್ಯರೆಲ್ಲರನ್ನು ನಶಿಸಿ ಹೋಗಬಾರದು ಅಂತೇಳಿ ಎಲ್ಲರೂ ಕೂಡ ಆತನ ಬಳಿಗೆ ಹೋಗಬೇಕು ಅಂತೇಳಿ ನಮ್ಮ ಆತ್ಮಗಳನ್ನು ಸಂರಕ್ಷಿಸಲಿಕ್ಕಾಗಿ, ಕಾಪಾಡಲಿಕ್ಕಾಗಿ, ರಕ್ಷಣೆ ಕೊಡುವುದಕ್ಕಾಗಿ ಬಂದಂಥ ದೇವರು ಯೇಸು ಕ್ರಿಸ್ತನು. ಆತನನ್ನು ನಾವು ಧ್ಯಾನಿಸೋಣ, ಆತನ ನಾವು
ಮಹಿಮೆ ಪಡಿಸೋಣ ಅಂತ ಒಳ್ಳೆ ದೇವರು ಈ ಲೋಕದಲ್ಲಿ ಯಾರೂ ಇಲ್ಲ ಅಂತೇಳಿ ಶಾಸ್ತ್ರಗಳು ಹೇಳ್ತಾ ಇದೆ. ಆತನು ಕನ್ಯಕ ಗರ್ಭದಲ್ಲಿ ಹುಟ್ಟಿದಂಥ ದೇವರು ಅಂತ ಎಲ್ಲ ಧರ್ಮಶಾಸ್ತ್ರಗಳಲ್ಲಿ ಹೇಳ್ತಾರೆ, ಬರೆಯಲ್ಪಟ್ಟಿದೆ. ಅಂತ ಜನ್ಮ ತಾಳಿದ ಆ ಯೇಸು ಕ್ರಿಸ್ತನಿಗಾಗಿ ನಾವೆಲ್ಲರೂ ಕೂಡ ಮತ್ತು ಈ ಹಬ್ಬ ಆಚರಣೆ ಒಂದು ಮಾತು ನಾವು ಮೊನ್ನೆ ಬ್ಯಾಪ್ಟಿಸಮ್ ಕೊಡುವಾಗ ಏನು ಹೇಳಿದ್ದೀವಿ ಅಂತ ಹೇಳಿದ್ರೆ, ಭೂಲೋಕದಲ್ಲಿ ಒಬ್ಬರು ರಕ್ಷಣೆ ಹೊಂದ್ಕೊಂಡ್ರೆ ಪರಲೋಕದಲ್ಲಿ ಹಬ್ಬನೇ ಮಾಡ್ತಾರಂತೆ. ರಕ್ಷಣೆ ಹೊಂದ್ಕೊಂಡ್ರೆ ಮತ್ತೆ ರಕ್ಷಣೆ ಕೊಡುವವನಿಗೆ ಎಂಥ ಹಬ್ಬ. ಅದಕ್ಕಾಗಿ ಅದ್ದೂರಿಯಿಂದ ಈ ಒಂದು ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ. ಯಾಕಂದರೆ ರಕ್ಷಿಸಲಿಕ್ಕಾಗಿ ಬಂದಂಥ ದೇವರು ಈ ಲೋಕದಲ್ಲಿ ಯಾರೂ ಇಲ್ಲ ಅಂತೇಳಿ ಧರ್ಮಶಾಸ್ತ್ರ ಹೇಳ್ತದೆ. ಧರ್ಮಶಾಸ್ತ್ರದಿಂದ ಬಿಡುಗಡೆ ಮಾಡಿಸಲಿಕ್ಕಾಗಿ ನಾವು ಬಂದೆವು ಅಂತ. ನಾನು ಆಫೀಸರ ಕೆಲಸ ಮಾಡುವ ಸಮಯದಲ್ಲಿ ಒಬ್ಬ ಆಫೀಸರು ನನಗೆ ಒಂದು ಪ್ರಶ್ನೆ ಹಾಕಿದ್ದ. ನೀನು ಯೇಸು ಕ್ರಿಸ್ತನ ನಂಬಿದೆಯಲ್ಲ? ಹೌದು. ಹಳೆ ಒಡಂಬಡಿಕೆಯಲ್ಲಿ ಯಾರಾದರೂ ತಪ್ಪು ಮಾಡಿದರೆ, ಯಾರಾದರೂ ಅಪರಾಧ ಮಾಡಿದರೆ, ಯಾರಾದರೂ ಪಾಪ ಮಾಡಿದರೆ ಅವ್ರಿಗೆ ಶಿಕ್ಷೆ ಇದೆ. ಆದರೆ ಹೊಸ ಒಡಂಬಡಿಕೆ ಬರುವಾಗ ಶಿಕ್ಷೆ ಇಲ್ಲಲ್ಲ. ಯಾಕೆ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅವರು. ಯಾಕೆ ಅಂದರೆ ನೋಡ್ರಿ, ಯಾಕೆ ಅಂದರೆ ಆ ಕಾಲದಲ್ಲಿ ದೇವರು ಧರ್ಮಶಾಸ್ತ್ರ ಕೊಟ್ಟ ಆ ಪ್ರಕಾರನೇ ಜೀವಿಸಬೇಕಾಯ್ತು ನಾವು. ಅದಕ್ಕಾಗಿ ಕಣ್ಣಿಂದ ತಪ್ಪು ಮಾಡಿದವರು ಕಣ್ಣಿಗೆ ಕಣ್ಣು, ಕಾಲಿಂದ ತಪ್ಪು ಮಾಡಿದವರು ಕಾಲಿಗೆ ಕಾಲು, ಈ ಥರ ಶಿಕ್ಷೆ ಇತ್ತು. ಶಿಕ್ಷೆಯಿಂದ ಮನುಷ್ಯರನ್ನ ಸರಿಪಡಿಸ್ಬೇಕಂತ ಹೇಳಿ ದೇವರು ಆಲೋಚನೆ ಮಾಡಿದರು. ಆದರೆ ಯೇಸು ಕ್ರಿಸ್ತನ ಬಂದ ನಂತರ ಇದು ಕೃಪಾಯುಗ ಅಂತ ಇದರ ಹೆಸರು. ಈ ಯುಗದ ಹೆಸರೇನು? ಕೃಪಾಯುಗ. ಅಂದ್ರೆ ಇಲ್ಲಿ ಶಿಕ್ಷೆ ಇಲ್ಲ, ದೇವರು ಶಿಫ್ಟಿಲ್ಲ. ಇಲ್ಲಿ ದೇವರು ಕ್ಷಮಿಸುವ ದೇವರು, ಕ್ಷಮಿಸ್ತಾನೆ. ಯಾಕೆ ಕ್ಷಮಿಸ್ತಾನೆ ಅಂದ್ರೆ ಆತ ಪ್ರೀತಿ ಮಾಡ್ತಾನೆ. ಪ್ರೀತಿ ಸ್ವರೂಪನಾದ ದೇವರು, ಪ್ರೀತಿಯುಳ್ಳ ದೇವರು. ಆತನ ಶಿಕ್ಷೆಯಿಂದ ನಮ್ಮನ್ನು ಸರಿಪಡಿಸ್ಬೇಕಂತ ಅಲ್ಲ, ಪ್ರೀತಿಯಿಂದ ನಮ್ಮನ್ನ ಸರಿಪಡಿಸ್ಬೇಕು ಅಂತ. ಯಾವ ರೀತಿಯಲ್ಲಿ? ಪ್ರೀತಿಯಿಂದ. ಯಾವ ರೀತಿ? ಪ್ರೀತಿಯಿಂದ. ಪ್ರೀತಿಸುವೆ ಯೇಸು ರಾಜ, ನಿನ್ನನ್ನೇ ಪ್ರೀತಿಸುವೆ. ಪ್ರೀತಿಸುವೆ ಯೇಸು ರಾಜ, ನಿನ್ನನ್ನೇ ಪ್ರೀತಿಸುವೆ. ಪ್ರೀತಿಸುವೆ, ಪ್ರೀತಿಸುವೆ. ನನ್ನ ಪ್ರಾಣ ಇರವರೆಗೂ, ನಾ ಮಣ್ಣಲ್ಲಿ ಸೇರವರೆಗೂ. ನನ್ನ ಪ್ರಾಣ ಇರವರೆಗೂ, ನಾ ಮಣ್ಣಲ್ಲಿ ಸೇರವರೆಗೂ. ಪ್ರೀತಿಸುವೆ ಯೇಸು ರಾಜ, ಪ್ರೀತಿಸುವೆ ಯೇಸು ರಾಜ, ನಿನ್ನನ್ನೇ ಪ್ರೀತಿಸುವೆ. ಹೆಚ್ಚಳ ಪಡುವುದು ನಿನ್ನಲ್ಲೇ, ಕರ್ತಗಿಸಿಕೊಳ್ಳುವುದೇ ನಿನ್ನಲ್ಲೇ. ಹೆಚ್ಚಳ ಪಡುವುದು ನಿನ್ನಲ್ಲೇ, ಕರ್ತಗಿಸಿಕೊಳ್ಳುವುದೇ ನಿನ್ನಲ್ಲೇ. ನನ್ನ ಜೀವಮಾನವೆಲ್ಲ ನಿನ್ನನ್ನೇ ಸಂಪಾದಿಸುವೆ. ನನ್ನ ಜೀವಮಾನವೆಲ್ಲ ನಿನ್ನನ್ನೇ ಸಂಪಾದಿಸುವೆ. ನಿನ್ನನ್ನೇ ಸಂಪಾದಿಸುವೆ. ಪ್ರೀತಿಸುವೆ, ಪ್ರೀತಿಸುವೆ. ನನ್ನ ಪ್ರಾಣ ಇರುವವರೆಗೂ, ನಾ ಮಣ್ಣಲ್ಲಿ ಸೇರವರೆಗೂ. ನನ್ನ ಪ್ರಾಣ ಇರುವವರೆಗೂ, ನಾ ಮಣ್ಣಲ್ಲಿ ಸೇರವರೆಗೂ. ಸತ್ತರು ನಿಮಗೆ ಸ್ತೋತ್ರ, ಬದುಕಿದರು ನಿಮಗೆ ಸ್ತೋತ್ರ. ಸತ್ತರು ನಿಮಗೆ ಸ್ತೋತ್ರ,
ನಿನಗಯ್ಯ. ನನ್ನ ದೇಹದ ನಿಮಿತ್ತವು ಮಹಿಮೆ ನಿನಗಯ್ಯ. ಮಹಿಮೆ ನಿನಗಯ್ಯ. ಪ್ರೀತಿಸುವೆ ಪ್ರೀತಿಸುವೆ ನನ್ನ ಪ್ರಾಣ ಇರವರೆಗೂ ನಾ ಮಣ್ಣಲ್ಲಿ ಸೇರವರೆಗೂ ನನ್ನ ಪ್ರಾಣ ಇರವರೆಗೂ ನಾ ಮಣ್ಣಲ್ಲಿ ಸೇರವರೆಗೂ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಂತ ಪ್ರೀತಿ ಸ್ವರೂಪನಾದ ದೇವರು ಭೂಲೋಕಕ್ಕೆ